सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नमः। ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆತ್ಮೀಯ ಬಂಧುಗಳೇ, ಮಾನವ ಜೀವನದ ಪರಮಾರ್ಥ ಅನ್ನುವಂತಹ ವಿಚಾರವನ್ನು ನಾವು 2 ಪ್ರವಚನಗಳಲ್ಲಿ ಈಗಾಗಲೇ ಗಮನಿಸಿದ್ವಿ. ಇವತ್ತು ಇದರ 3ನೇ ಭಾಗವನ್ನು ಮುಂದುವರಿಸೋಣ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮನುಷ್ಯ ತನ್ನ ಜೀವನವನ್ನ ಪ್ರೀತಿಸುವಷ್ಟು ಮತ್ಯಾವುದನ್ನು ಕೂಡ ಪ್ರೀತಿಸೋದಿಲ್ಲ ಅಂತ. ಮನುಷ್ಯನಿಗೆ ತನ್ನ ಜೀವನ ಬಹಳ ಪ್ರೀತಿ ಪಾತ್ರ ಅಂತ. ಆದ್ರೆ ಯಾವ ಜೀವನವನ್ನ ಮನುಷ್ಯ ಪ್ರೀತಿಸ್ತಾ ಇದ್ದಾನೋ ಆ ಜೀವನ ಅವನಿಗೆ ಸುಖಕರ, ಶಾಂತಿಕರವಾಗಿದೆಯಾ ಅಥವಾ ಅದಕ್ಕೆ ವಿರುದ್ಧವಾಗಿ ಅಶಾಂತಿ ಹಾಗೂ ದುಃಖವನ್ನು ನೀಡುವಂಥದ್ದಾಗಿದೆಯಾ ಅಂತ ಪ್ರಶ್ನೆ. ಇಲ್ಲಿ ಕಬೀರ್ ದಾಸರ ಒಂದು ಮಾತು ನಮಗೆ ಬಹಳ ಉಪಯೋಗಕ್ಕೆ ಬರುತ್ತೆ ಅರ್ಥ ಮಾಡ್ಕೊಳ್ಳೋಕೆ. ದೇವನ ಹಾದಿಯು ಸುಗಮ, ನಿನ್ನ ನಡೆಯೇ ವಕ್ರ, ಕುಣಿಯಲು ಬಾರದ ನರ್ತಕನು ನೆಲವೇ ಡೊಂಕೆಂದ ಅಂತ ಅದನ್ನ ಕನ್ನಡದಲ್ಲಿ ಸ್ವಾಮೀಜಿಯವರು ಹಾಡಿದ್ದಾರೆ. ದೇವನ ಹಾದಿಯು ಸುಗಮ. ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿ ಜೀವನ ಮಾಡುವಂತಹ ಒಂದು ಹಾದಿ ಏನಿದೆಯೋ ಅದಕ್ಕೆ ಒಂದು ವಿಧಾನವನ್ನ ಕಲ್ಪಿಸಿಕೊಟ್ಟಿದ್ದಾನೆ. ಆ ರೀತಿಯಲ್ಲಿ ನಡೆದುಕೊಂಡಿದ್ದೇ ಆದರೆ ನಮ್ಮ ಜೀವನ ಬಹಳ ಸುಗಮವಾಗಿ ಸಾಗುತ್ತೆ. ಸುಲಭ ಅಂತ, ಸುಗಮ ಅಂದ್ರೆ ಸುಲಭವಾಗಿ ಸಾಗುತ್ತೆ. ನಂತರ ಸದ್ಗತಿನೂ ಆಗುತ್ತೆ. ಆದರೆ ಆ ಹಾದಿಯನ್ನ ಅರ್ಥ ಮಾಡ್ಕೊಂಡಿರ್ಬೇಕು. ಆ ಹಾದಿಗೆ ಧರ್ಮ ಅಂತ ಹೆಸರು. ಈ ಕಾರಣದಿಂದಲೇ ಧರ್ಮಕ್ಕೆ ಗ್ಲಾನಿ ಉಂಟಾದಾಗ ಅಥವಾ ಧರ್ಮದ ಒಂದು ಅವನತಿ ಅಥವಾ ಅದರ ಒಂದು ಕ್ಷೀಣತೆ, ಧರ್ಮವನ್ನ ಆಚರಿಸುವವರ ಸಂಖ್ಯೆ ಕಡಿಮೆ ಆದಾಗಲೆಲ್ಲ ಸಂದರ್ಭಕ್ಕನುಸಾರವಾಗಿ ಭಗವಂತ ಯಾವುದೋ ಒಂದು ರೂಪದಲ್ಲಿ ಅವತರಿಸಿ ಮತ್ತೆ ಧರ್ಮವನ್ನ ಉದ್ಧರಿಸ್ತಾನೆ. ಯಾಕೆಂದ್ರೆ ನಮ್ಮೆಲ್ಲರ ಜೀವನಕ್ಕೆ ಧರ್ಮನೇ ಆಧಾರ. ಇನ್ನು ಈ ಪ್ರಾಣಿ ಪಕ್ಷಿಗಳು, ಊರ್ಧ್ವ ಲೋಕಗಳಲ್ಲಿರುವಂಥ ದೇವತೆಗಳು ಇತ್ಯಾದಿ ಅವರೆಲ್ಲ ಭೋಗವನ್ನ ಅನುಭವಿಸುವಂತ ಶರೀರವನ್ನು ಹೊಂದಿರ್ತಾರೆ. ಅವರಿಗೆ ಯೋಗ ಶರೀರ ಇಲ್ಲ, ಕರ್ಮ ಮಾಡೋ ಅಧಿಕಾರ ಇಲ್ಲ. ಕರ್ಮ ಮಾಡೋ ಅಧಿಕಾರ ಇರೋದು ಕೇವಲ ಮನುಷ್ಯ ಶರೀರದಲ್ಲಿ ಮಾತ್ರ. ಇದು ಮೊದಲನೇ ವಿಚಾರ, ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈ ಕಾರಣದಿಂದಲೇ ಮನುಷ್ಯ ಜನ್ಮ ಅನ್ನುವಂಥದ್ದು ಬಹಳ ದುರ್ಲಭ. ಭಗವಂತನ ಕೃಪೆಯಿಂದ ನಮಗೆ ಮನುಷ್ಯ ಜನ್ಮ ಪ್ರಾಪ್ತವಾಗಿದೆ. ಈಗ ಮನುಷ್ಯ ಜನ್ಮವನ್ನೇನೋ ಪಡ್ಕೊಂಡಿದ್ದಾಯ್ತು,
ಈ ಜನ್ಮದಲ್ಲಿ ಧರ್ಮದಿಂದ ನಾವು ಜೀವನವನ್ನು ನಡೆಸಬೇಕಾಗಿದೆ. ಆ ರೀತಿ ಜೀವನವನ್ನು ನಾವು ನಡೆಸಿದಾಗ ಮಾತ್ರ ನಮಗೆ ಸಿಗಬೇಕಾಗಿರುವಂತಹ ಜೀವನದಲ್ಲಿ ರಕ್ಷಣೆ, ಸುಖ ಮತ್ತು ಶ್ರೇಯಸ್ಸು, ಸದ್ಗತಿ ಇತ್ಯಾದಿ ಏನೆಲ್ಲ ಇದೆಯೋ ಅವೆಲ್ಲವೂ ಕೂಡ ಸಿಗುತ್ತೆ. ಮನುಷ್ಯ ನಿಜವಾಗಿ ಯಾವುದನ್ನ ಬಯಸ್ತಾ ಇದ್ದಾನೋ ಅದೆಲ್ಲ ಸಿಗುತ್ತೆ. ಆದರೆ ಈಗ ನಾವು ಗಮನಿಸೋ ಹಾಗೆ ಎಲ್ಲೋ ಕೆಲವರು, ಅಲ್ಲೊಬ್ರು ಇಲ್ಲೊಬ್ರು, ಮನುಷ್ಯಾಣಂ ಸಹಸ್ರೇಶು, ಸಾವಿರಾರು ಜನರಲ್ಲಿ ಎಲ್ಲೋ ಕೆಲವರಿಗೆ ಮಾತ್ರ ಅವರ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಅವರ ಜೀವನ ಧರ್ಮ ಮಾರ್ಗದಲ್ಲಿ ಸಾಗಿ ಶ್ರೇಯಸ್ಸಿನ ಕಡೆ ಸಾಗ್ತಾ ಇದೆ. ಸದ್ಗತಿಯ ಕಡೆ ಅವರು ಮುಂದುವರಿತಾ ಇದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜೀವನದಲ್ಲಿ ಸುಖವನ್ನು ಕಳ್ಕೊಂಡಿದ್ದಾರೆ. ಭವಿಷ್ಯ ಅವರಿಗೆ ಒಂದು ರೀತಿ ಕತ್ತಲು. ಅಂದ್ರೆ ಏನು ನಮ್ಮ ಭವಿಷ್ಯ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನಾಗುತ್ತೋ ಏನೋ, ಈಗ ಗೊತ್ತಿಲ್ಲ ಅನ್ನುವಂತಹ ಭಾವನೆನೇ ನಮಗೆ ಭಯಕ್ಕೆ ಕಾರಣ ಆಗುತ್ತೆ. ಯಾವುದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆಯೋ ನಮಗೆ ಅದರ ಬಗ್ಗೆ ಯಾವುದೇ ಸಂಶಯ ಇರಲ್ಲ, ಸ್ಪಷ್ಟತೆ ಇರುತ್ತೆ. ಯಾವಾಗ ನಮಗೆ ಅದು ಗೊತ್ತಾಗೋದಿಲ್ವೋ ಆಗ ಸಂಶಯ, ಅದನ್ನ ಶಂಕ ಅಂತ ಕರೀತಾರೆ. ನಂತರ ಅದರಿಂದ ಭಯ ಉತ್ಪತ್ತಿ ಆಗುತ್ತೆ. ಒಂದು ಪ್ರಸಿದ್ಧವಾದ ಉದಾಹರಣೆ ಉಪನಿಷತ್ತಲ್ಲಿ, ಮೊಬ್ಬುಗತ್ತಲಲ್ಲಿ ಒಬ್ಬ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇದ್ದ. ಅವನಿಗೆ ದಾರಿಯಲ್ಲಿ ಹಾವು ಬಿದ್ದಿರೋ ಹಾಗೆ ಅಥವಾ ಹಾವು ಇರೋ ಹಾಗೆ ಕಾಣಿಸ್ತು. ಅವನಿಗೆ ಹೆದರಿಕೆ ಆಯಿತು. ಹೆದರ್ಕೊಂಡು ಅವನೇನ್ ಮಾಡ್ದ, ಮುಂದಕ್ಕೆ ಹೋಗಕ್ಕಾಗದೆ ಹಿಂಜರಿದ. ಮತ್ತೆ ಹೇಗೋ ಒಂದು ಬೆಳಕನ್ನ ತಗೊಂಬಂದು ನೋಡ್ತಾನೆ. ಅದು ಹಾವಲ್ಲ, ದಪ್ಪನಾಗಿರೋ ಒಂದು ಹಗ್ಗ ಆಗಿತ್ತು. ಆಮೇಲೆ ಅವನಿಗೆ ಭಯ ನಿವೃತ್ತಿ ಆಯಿತು. ಸರ್ಪರಜ್ಜು ನ್ಯಾಯ ಅಂತ ಇದಕ್ಕೆ ಬಹಳ ಪ್ರಸಿದ್ಧವಾದ ಹೆಸರಿದು, ಉದಾಹರಣೆ. ಮೊದಲು ಅಲ್ಲಿ ಹಗ್ಗನೇ ಇತ್ತು. ಬೆಳಕಿನ ತಂದು ಬೆಳಕಿನಲ್ಲಿ ನೋಡಿದಾಗ್ಲೂ ಅಲ್ಲಿ ಹಗ್ಗನೇ ಇದೆ. ಮೊದಲು ಭಯ ಆಯಿತು, ಹಾವು ಅಂತ ಅನುಮಾನ ಆಗಿದ್ರಿಂದ ಭಯ ಆಯಿತು, ಶಂಕ ಅಂತ, ಸಂಶಯ. ಆಮೇಲೆ ಇದು ಹಗ್ಗ ಅನ್ನುವಂತಹ ತಿಳುವಳಿಕೆ ಬಂದ್ಮೇಲೆ ಅಥವಾ ಜ್ಞಾನ ಬಂದ್ಮೇಲೆ ಅವನಿಗೆ ಭಯ ನಿವೃತ್ತಿ ಆಯಿತು. ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ನಾವು ಯಾವುದನ್ನ ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇದ್ದೀವೋ, ಸಂಶಯಗಳಿದೆಯೋ, ಯಾವ ವಿಚಾರದಲ್ಲಿ ನಮಗೆ ಸಂಶಯ ಇದೆಯೋ ಅಲ್ಲಿಂದಲೇ ನಮಗೆ ಭಯ ಉತ್ಪತ್ತಿ ಆಗುತ್ತೆ. ನೋಡಿ, ಇದು ಭಯದ ಮೂಲ ಕಾರಣ. ಭಯ ಇಲ್ಲದಂತಹ ಸ್ಥಿತಿಯನ್ನೇ ಶಾಂತ ಸ್ಥಿತಿ, ಶಾಂತಿ ಅಂತ ಕರೀತಾರೆ. ಉಪನಿಷತ್ತು ಅಥವಾ ವೇದಾಂತ ಬಹಳ ಮುಖ್ಯವಾಗಿ ಹೇಳುವಂತ ಒಂದು ಶಬ್ದ ಇದೆ, ಅಭೀಹಿ ಅಂತ. ನಿರ್ಭಯನಾಗು, ಭಯವನ್ನು ತ್ಯಜಿಸು. ಭಯ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗ್ಬೋದು. ಶರೀರದ ಆರೋಗ್ಯ, ಸಂಪತ್ತಿನ ನಷ್ಟ ಅಥವಾ ಅವಮಾನ, ಅಪಕೀರ್ತಿ ಮತ್ತು ಭವಿಷ್ಯದಲ್ಲಿ ಬರುವಂತ ಮೃತ್ಯು ಅಥವಾ ಶತ್ರುವಿನ ಭಯ, ಯಾವುದೇ ವಿಧವಾಗಿ ಆಗ್ಬೋದು. ಕಾರಣ ಯಾವುದೇ ಇರ್ಬೋದು.
ಆದರೆ ಭಯ ಉತ್ಪತ್ತಿಯಾಗೋದೇ ಸಂಶಯದಿಂದ. ಸಂಶಯ ಯಾಕಿದೆ? ಯಾಕೆಂದ್ರೆ ಸ್ಪಷ್ಟವಾಗಿ ಅರ್ಥ ಆಗಿಲ್ಲ. ಇರೋದು ಇರೋ ಹಾಗೆ ಅರ್ಥ ಆಗಿಲ್ಲ. ಅದನ್ನ ಯಥಾರ್ಥ ಅಂತ ಕರೀತಾರೆ. ಯಥಾರ್ಥ ಜ್ಞಾನ. ಇರೋದು ಇರೋ ಹಾಗೆ ಅರ್ಥ ಆಗ್ಬಿಟ್ರೆ ಸಂಶಯ ಇರಲ್ಲ. ಭಯ ಹೋಗುತ್ತೆ, ಧೈರ್ಯ ಬರುತ್ತೆ, ಅಂದ್ರೆ ನಿರ್ಭಯತೆ ಬರುತ್ತೆ. ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲೋ ಆ ಪ್ರಶ್ನೆಯಿಂದ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರಿಬೇಕಾದ್ರೆ ಭಯಗೊಳ್ತಾನೆ, ಅದರಲ್ಲಿ ಅನುಮಾನ ಇರೋದ್ರಿಂದ. ಯಾರಿಗೆ ಚೆನ್ನಾಗಿ ಅರ್ಥ ಆಗಿದೆಯೋ ಗೊತ್ತಿದೆಯೋ ಉತ್ತರ, ಅವನಿಗೆ ಭಯವೇ ಇಲ್ಲ. ಯಾವುದೇ ಸಂಶಯ ಇಲ್ಲದೆ ನಿರ್ಭಯವಾಗಿ ಉತ್ತರ ಬರೀತಾನೆ, ಅವನಿಗೆ ಮಾರ್ಕ್ಸು ಸಿಗುತ್ತೆ, ಪಾಸ್ ಆಗ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಪ್ರತಿದಿನ ಯಾವುದೋ ಒಂದು ರೀತಿಯಲ್ಲಿ ನಾವು ಒಂದೊಂದು ಹೊಸ ಹೊಸ ಘಟನೆಗಳನ್ನ ಫೇಸ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ಮುಂದೆ ಹೊಸ ಹೊಸ ಘಟನೆಗಳು ಬರ್ತಾನೆ ಇರುತ್ತೆ. ಪ್ರತಿಯೊಂದು ಸಮಯದಲ್ಲೂ ಕೂಡ ನಾವು ಸರಿಯಾದ ಉತ್ತರವನ್ನ ಕೊಡಬೇಕಾಗತ್ತೆ. ಅಂದ್ರೆ ಸರಿಯಾದ ನಿರ್ಧಾರ ತಗೋಬೇಕಾಗತ್ತೆ, ಸರಿಯಾಗಿ ಮಾತನಾಡಬೇಕಾಗತ್ತೆ, ಸರಿಯಾಗಿ ನಡ್ಕೋಬೇಕಾಗತ್ತೆ. ಯಾವಾಗ ಸಾಧ್ಯ ಆಗತ್ತದು? ಜ್ಞಾನ ಇದ್ದಾಗ ಮಾತ್ರ. ಹೀಗಾಗಿ ಆಧ್ಯಾತ್ಮಿಕ ಜ್ಞಾನ ಇಲ್ಲದಂತಹ ಮನುಷ್ಯನ ಜೀವನ ಪ್ರತಿನಿತ್ಯವೂ ಯಾವುದೋ ಒಂದು ವಿಧವಾದ ಸಂಶಯ, ತನ್ಮೂಲಕ ಭಯ, ಭಯ ಇರೋದ್ರಿಂದ ಅಶಾಂತಿ, ಅಶಾಂತವಾಗಿರೋ ಮನಸ್ಸು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ, ಸುಖ ಇಲ್ಲ. ಜೀವನವನ್ನೇನೋ ಪ್ರೀತಿಸ್ತಾ ಇದ್ದಾನೆ, ಜೀವನದಲ್ಲಿ ನಾನು ಸುಖವಾಗಿರಬೇಕು, ಅನುಕೂಲವಾಗಿರಬೇಕು, ಜೊತೆಗೆ ತನ್ನವರು ಅಂತ ಯಾರಿದ್ದಾರೋ ಅವರ ಜೀವನವೂ ಚೆನ್ನಾಗಿರ್ಬೇಕು, ಸುಖಮಯವಾಗಿರಬೇಕು, ರಕ್ಷಣೆ ಇರಬೇಕು. ಇವೆಲ್ಲ ಕೂಡ ಪ್ರತಿಯೊಬ್ಬರೂ ಬಯಸುವಂಥದ್ದು. ಆದರೆ ಎಷ್ಟು ಜನಕ್ಕೆ ಇದು ಪ್ರಾಪ್ತವಾಗಿದೆ? ಈಗ ನಾವು ಮುಖ್ಯವಾದ ವಿಚಾರಕ್ಕೆ ಬರ್ತೀವಿ. ಇದನ್ನೇ ಪರಮಾರ್ಥ ಅಂತ. ಪರಮ ಅರ್ಥ. ಪರಮ ಅಂದ್ರೆ ಶ್ರೇಷ್ಠ ಅಂತ, ಅರ್ಥ ಅಂದ್ರೆ ಜ್ಞಾನ ಅಂತ ಕೂಡ ಇದೆ. ಶ್ರೇಷ್ಠವಾದ ಜ್ಞಾನ, ಸರಿಯಾದ ತಿಳುವಳಿಕೆ ಅಂತ. ಈಗ ಈ ಸರಿಯಾದ ತಿಳುವಳಿಕೆಯನ್ನು ನಾವು ಹೇಗೆ ಪಡ್ಕೋಬೇಕು? ಕಳೆದ ಪ್ರವಚನದಲ್ಲಿ ನಾವು ಅಷ್ಟಪಾಶಗಳು ಅನ್ನುವಂಥ ವಿಚಾರ ಗಮನಿಸಿದ್ವಿ. 8 ವಿಧವಾದ ಪಾಶಗಳಿಂದ ಮನುಷ್ಯ ಬಂಧಿಸಲ್ಪಡ್ತಾನೆ, ಅಥವಾ ಮನುಷ್ಯನ ಮನಸ್ಸು ಇದರಿಂದ ಬಂಧಿತವಾಗಿದೆ. ಆ ಅಷ್ಟಪಾಶಗಳು ಘೃಣ, ಭಯ, ಶಂಕ, ಜಿಗುಪ್ಸ, ಕುಲ, ಜಾತಿ, ಲಜ್ಜ, ಶೀಲ. ಈ ಅಷ್ಟಪಾಶಗಳು ಇದು ಮನುಷ್ಯನ ಮನಸ್ಸಿನಲ್ಲಿ ಇರುವಂಥದ್ದು ಅಥವಾ ಉಂಟಾಗುವಂಥದ್ದು. ಯಾಕೆ ಇಂತಹ ಭಾವನೆಗಳು ಬಂದು ಅಂದ್ರೆ, ಈ ಎಲ್ಲ ಭಾವನೆಗಳು ಕೂಡ ಅಜ್ಞಾನ ಅಂತ ಕರೆಯಲ್ಪಡುತ್ತೆ. ಟೋಟಲ್ ಆಗಿ ನಾವು ತಗೊಂಡ್ರೆ ಅಷ್ಟಪಾಶಗಳು ಎಲ್ಲಿಂದ ಹುಟ್ಕೊಂಡು? ಈ ಅಷ್ಟಪಾಶಗಳಿಗೆ ಮೂಲ ಕಾರಣ ಯಾವುದು? ಮೂಲ ಕಾರಣ ಅಜ್ಞಾನ, ಜ್ಞಾನ ಇಲ್ಲದೆ ಇರೋದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಮೊದಲನೇದಾಗಿ ಘೃಣ ಅಂತ. ಯಾವುದೋ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಆ ವ್ಯಕ್ತಿಯ ಬಗ್ಗೆ ಏನೋ ಒಂದು ಅಸಮಾಧಾನ ಅಥವಾ ಬೇಸರ ಅಥವಾ ದ್ವೇಷ, ಕ್ರೋಧ, ಏನೋ ಒಂದು
ಈ ಘೃಣ ಅನ್ನುವಂಥದ್ದು ಅಜ್ಞಾನದಿಂದ ಹುಟ್ಟಿದೆ. ಯಾಕೆ ಅಂದ್ರೆ ಆ ವ್ಯಕ್ತಿಯನ್ನ ಸರಿಯಾಗಿ ನೋಡಿಲ್ಲ. ಹೇಗೆ ದಪ್ಪನಾದ ಹಗ್ಗ ಬಿದ್ದಿದ್ರೆ ಅದನ್ನು ಹಾವು ಅಂತ ತಿಳ್ಕೊಂಡು ಹೆದರ್ಕೊಂಡು ಅವನು ಹೆದರ್ಕೊಂಡಿದ್ದಕ್ಕೆ ಕಾರಣ ಯಾರು? ಹಾವಲ್ಲ. ಅಲ್ಲಿ ಹಾವು ಇಲ್ವೇ ಇಲ್ಲ. ಸರಿ, ಇನ್ಯಾರೋ ಹಾವು ಅಂತ ಕಿರ್ಚ್ಕೊಂಡು ಹೆದರಿಸ್ಬಿಟ್ರ? ಅದು ಅಲ್ಲ. ನೋಡಿದ್ದು ಇವನೇ, ಸಂಶಯ ಬಂದಿದ್ದು ಇವನಿಗೇನೆ, ಭಯಪಟ್ಟಿದ್ದು ಇವನೇ. ಆಮೇಲೆ ಬೆಳಕನ್ನ ತಗೊಂಬಂದು ನೋಡಿದ್ದು ಇವನೇ. ಅದು ಹಾವಲ್ಲ ಹಗ್ಗ ಅಂತ ಅರ್ಥ ಆದ್ಮೇಲೆ ಭಯ ಹೋಗಿ ಧೈರ್ಯ ಬಂತು. ಇದೇ ಮಾತನ್ನ ಭಗವಾನ್ ಬುದ್ಧ ಹೇಳೋದು, ಯು ಆರ್ ದ ಲೈಟ್ ಟು ಯುವರ್ ಸೆಲ್ಫ್. ನಿನಗೆ ನೀನೇ ಬೆಳಕಾಗು. ಯಾರೋ ನಿನಗೆ ಬೆಳಕು ಕೊಡ್ತಾರೆ ಅಂದ್ರೆ ಎಲ್ಲಿಂದಲೋ ಬೆಳಕು ಬರುತ್ತೆ, ಎಲ್ಲಿಂದಲೋ ಜ್ಞಾನ ಬರುತ್ತೆ ಅಂತ ಭಾವಿಸ್ಬೇಡ. ಜ್ಞಾನದ ಮೂಲ ನಿನ್ನ ಹೃದಯ. ನಿನ್ನ ಹೃದಯದಲ್ಲೇ ಜ್ಞಾನ ಅನ್ನೋದು ಸ್ಫುರಣೆ ಆಗಬೇಕು. ಆಗ ನಿನಗೆ ನಿನ್ನ ಎಲ್ಲ ವಿಧವಾದ ಸಂಶಯಗಳು, ಅದರಿಂದ ಹುಟ್ಟುವಂಥ ಭಯ, ಚಿಂತೆ ಇತ್ಯಾದಿ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಹಾಗಾಗಿ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಕೋಪನೋ, ದ್ವೇಷ, ಅಸೂಯೆ, ಇನ್ನೊಂದು ಮತ್ತೊಂದು ಏನೇನೋ ಇದೆಯಲ್ಲ, ಇದಕ್ಕೆ ಕಾರಣ ಆ ವ್ಯಕ್ತಿ ಅಲ್ಲ. ಆ ವ್ಯಕ್ತಿ ಹೇಗೆ ನಡ್ಕೋತಾ ಇದ್ದಾನೆ ಅನ್ನೋದು ಅಲ್ವೇ ಅಲ್ಲ. ಈ ವ್ಯಕ್ತಿಯಲ್ಲಿ ಜ್ಞಾನದ ಕೊರತೆ ಇರೋದ್ರಿಂದ ಆ ವ್ಯಕ್ತಿಯನ್ನ ಸರಿಯಾಗಿ ನೋಡಿಲ್ಲ. ಸರಿಯಾಗಿ ನೋಡೋದು ಅಂದ್ರೆ ಏನು? ಸ್ವಾಮಿ ವಿವೇಕಾನಂದರು ಒಂದು ಉದಾಹರಣೆ ಕೊಡ್ತಾರೆ. ಎಲ್ಲ ನಾಮರೂಪಗಳು ಮಾಯೆಯ ಆವರಣದಲ್ಲಿಯೇ ಇದೆ. ನಾಮರೂಪಗಳನ್ನು ಕಳೆದ ಮೇಲೆ ಉಳಿಯುವುದೇ ಸತ್ಯ. ಆ ಸತ್ಯವನ್ನ ಯಥಾರ್ಥವಾಗಿ ಇರೋದಿದ್ದ ಹಾಗೆ ಕಾಣೋದೆ ಸತ್ಯ ದರ್ಶನ. ಸತ್ಯ ಅಲ್ಲೇ ಇದೆ, ಆದ್ರೆ ಸತ್ಯ ದರ್ಶನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾಮರೂಪಗಳು ಅದನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಆವರಣ, ವಿಕ್ಷೇಪ ಅಂತ ಎರಡು ರೀತಿಯಲ್ಲಿ ಶಂಕರಾಚಾರ್ಯರು ಇದನ್ನು ಹೇಳ್ತಾರೆ. ಮಾಯೆಗೆ ಎರಡು ರೂಪಗಳಿದೆ, ಆವರಣ ಮತ್ತು ವಿಕ್ಷೇಪ. ಮೊದಲು ಆವರಿಸ್ಕೊಂಡ್ಬಿಡುತ್ತೆ. ಈಗ ಮೋಡ ಹೇಗೆ ಸೂರ್ಯನನ್ನ ಆವರಿಸ್ಕೊಂಡ್ಬಿಟ್ಟಾಗ ಸೂರ್ಯನ ದರ್ಶನ ಆಗಲ್ವೋ, ಬೆಳಕು ಈ ಕಡೆ ಬರೋದಿಲ್ವೋ, ಆ ರೀತಿ ದಟ್ಟವಾದ ಒಂದು ಕಪ್ಪು ಮೋಡದಂತೆ ಆವರಿಸ್ಕೊಂಡ್ಬಿಟ್ಟಿದ್ದಾಗ ಅದನ್ನ ಆವರಣ ಅಂತ ಕರೀತಾರೆ. ಜ್ಞಾನವನ್ನ ಆವರಿಸ್ಕೊಂಡ್ಬಿಟ್ಟಿದೆ ಮಾಯೆ, ತಮಸ್ಸು. ಆಮೇಲೆ ಏನಾಯ್ತು? ರಜಸ್ಸು ವಿಕ್ಷೇಪವನ್ನು ಉಂಟು ಮಾಡ್ತಾ ಇದೆ. ಈಗ ಆ ಉದಾಹರಣೆಯಲ್ಲಿ ನಾವು ಗಮನಿಸಿದ ಹಾಗೆ ಕತ್ತಲಲ್ಲಿ ಅವನು ನೋಡಿದ್ದು, ಬೆಳಕಿರ್ಲಿಲ್ಲ. ಆ ಕತ್ತಲೇನೆ ತಮಸ್ಸು, ಆವರಣ. ಹಾಗಾಗಿ ಏನಾಯ್ತು? ವಿಕ್ಷೇಪಗಳು ಉಂಟಾಯಿತು. ಓ, ಇದು ಏನೋ ಎಂಥ ಹಾವೋ ಏನೋ, ನಾನಾಗ ಹೋದಾಗ ಇದು ಕಚ್ಚಿಬಿಟ್ರೆ ಕಷ್ಟ ಆಗತ್ತೆ, ಸತ್ತೋಗ್ತೀನಿ ಅಂತನೋ ಏನೋ ಒಂದು ಭಯ. ಇವೆಲ್ಲ ವಿಕ್ಷೇಪಗಳು. ಯಾವಾಗ ಅವನು ಬೆಳಕನ್ನ ತನ್ನೋ, ಬೆಳಕಲ್ಲಿ ನೋಡಿದ್ನೋ, ಅಲ್ಲಿ ಹಾವೇ ಇಲ್ಲ, ಅಲ್ಲಿರೋದೇ ಬೇರೆ. ಹಾಗೆ ಜ್ಞಾನವನ್ನ ಪಡ್ಕೊಂಡ್ಮೇಲೆ ನೋಡಿದ್ರೆ ಅಲ್ಲಿ ಆ ವ್ಯಕ್ತಿನೇ ಇಲ್ಲ. ಯಾವ ವ್ಯಕ್ತಿಯ ಮೇಲೆ ಇವನು ಕೋಪ ಮಾಡ್ಕೊಂಡಿದ್ನೋ ಅಥವಾ ಬೇಸರ ಮಾಡ್ಕೊಂಡಿದ್ನೋ ಅಥವಾ ಇನ್ನೇನೋ ಭಾವನೆ ಬಂದಿತ್ತಲ್ಲ, ಘೃಣ ಅಂತ, ಅದಕ್ಕೆ ಕಾರಣ ಆಗಿರುವಂತ ವ್ಯಕ್ತಿನೇ ಇಲ್ಲ ಅಲ್ಲಿ. ನಾಮರೂಪಗಳನ್ನ ಕಳೆದ ಮೇಲೆ ನೋಡಿದ್ರೆ ಅಲ್ಲಿ ಇರೋದು ಕೇವಲ ಸಚ್ಚಿದಾನಂದ. ದೃಗ್ದೃಶ್ಯ ವಿವೇಕದಲ್ಲಿ ಇದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ.
ಈ ದೃಗ್ದೃಶ್ಯ ವಿವೇಕದ ಬಗ್ಗೆ ಬಹುಶಃ 2 ಅಥವಾ 3 ಪ್ರವಚನಗಳು ಈಗಾಗಲೇ ಆಶ್ರಮದ ವತಿಯಿಂದ ನೆರವೇರಿದೆ. ಅದು ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ, ನಮ್ಮ ಆಶ್ರಮದ ಚಾನಲಲ್ಲಿ. ಅದರಲ್ಲಿ ಬಹಳ ವಿವರವಾಗಿ ತಿಳಿಸಿದೆ. ಈ ಆವರಣ ಅಂದ್ರೇನು, ವಿಕ್ಷೇಪ ಅಂದ್ರೇನು, ಇನ್ನೊಂದು. ಒಟ್ಟಿನಲ್ಲಿ ಇಲ್ಲಿ ಜ್ಞಾನದ ಕೊರತೆ. ಈ ಜ್ಞಾನದ ಕೊರತೆ ಇರೋದ್ರಿಂದ ಗೃಣ ಅನ್ನೋದು ಉಂಟಾಯಿತು. ಅದು ಯಾವುದೇ ವ್ಯಕ್ತಿ ಆಗ್ಬೋದು, ಯಾವುದೇ ಒಂದು ಭಾವ ಆಗ್ಬೋದು. ನೆಗೆಟಿವ್ ಥಾಟ್ ಅಂತ ಕರೀತಾರೆ. ಆಮೇಲೆ ಭಯ, 2ನೇ ಪಾಶ. ಭಯ ಉಂಟಾಯಿತು. ಭಯ ಯಾಕಾಯಿತು? ಹಗ್ಗನ ಹಾವು ಅಂತ ತಿಳ್ಕೊಂಡ್ಮೇಲೆ ಭಯ ಆಯಿತು. ಅದೇ ರೀತಿ ಜೀವನದಲ್ಲಿ ಏನೋ ಭಯ, ಒಬ್ಬೊಬ್ಬರಿಗೆ ಒಂದೊಂದು ಥರ ಭಯ. ಆ ಭಯಕ್ಕೂ ಕಾರಣ ಕೂಡ ಅಜ್ಞಾನವೇ. ತಾನ್ಯಾರು ಅಂತ ತಿಳ್ಕೊಳ್ದೇ ಇರೋದು. ಇಲ್ಲಿ ಅಜ್ಞಾನ 2 ರೂಪದಲ್ಲಿ ನಾವು ತಿಳ್ಕೊಬಹುದು. ಒಂದು, ತಾನ್ಯಾರು ಅಂತ ಗೊತ್ತಿಲ್ಲ, ತನ್ನ ನಿಜ ಸ್ವರೂಪ ಗೊತ್ತಿಲ್ಲ. ಜಗತ್ತಿನ ನಿಜ ಸ್ವರೂಪವೂ ಗೊತ್ತಿಲ್ಲ. ಯಾವುದನ್ನ ಜನಸಾಮಾನ್ಯರು ಜಗತ್ತು, ಲೋಕ ಅಥವಾ ಏನೋ ಒಂದು ಅಸ್ತಿತ್ವ, ಈ ಪ್ರಪಂಚ, ವಿಶ್ವ ಅಂತೆಲ್ಲ ಏನೆಲ್ಲ ನೋಡ್ತಾ ಇದ್ದಾರೋ, ಸಮಾಜ, ಈ ರೀತಿ ಎಲ್ಲ ಏನು ನೋಡ್ತಾ ಇದ್ದಾರೋ ಅದು ನಿಜವಾಗಿಯೂ ಅದಲ್ಲ. ಹಾಗಂತ ಅದಿಲ್ವೇ ಇಲ್ಲ ಅಂತ ಹೇಳಿಲ್ಲ, ಅದಿರೋದೇ ಬೇರೆ. ಇವರು ಅದನ್ನು ಜಗತ್ತಿನ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಷ್ಟೇ. ನಿಜವಾಗಿ ಅಲ್ಲಿ ಜಗತ್ತು ಅನ್ನೋದಿಲ್ಲ. ಮತ್ತೇನಿದೆ ಅಲ್ಲಿ? ಸಚ್ಚಿದಾನಂದವೇ ಇದೆ. ಆ ಸಚ್ಚಿದಾನಂದದ ಮೇಲೆ ನಾಮರೂಪಗಳು ಆರೋಪ ಆಗಿರೋದ್ರಿಂದ ಸಚ್ಚಿದಾನಂದ ಕಾಣ್ತಾ ಇಲ್ಲ. ಈಗೇನ್ ಮಾಡಬೇಕು? ಆ ನಾಮರೂಪಗಳನ್ನ ಕಳೆದು ಬಿಟ್ಟ ಮೇಲೆ ಅಲ್ಲಿ ಸಚ್ಚಿದಾನಂದ ಸ್ವರೂಪ ಅಂದ್ರೆ ಸತ್ಯ ಸ್ವರೂಪದ ದರ್ಶನ ಆಗತ್ತೆ. ಅಂದ್ರೆ ಇರೋದು ಇರೋ ಹಾಗೆ ಕಾಣುತ್ತೆ. ಹೀಗಾಗಿ ಅಷ್ಟಪಾಶಗಳಿಗೆ ನಾವು ಕಾರಣ ಏನು ಅಂತ ಗಮನಿಸಿದಾಗ, ಅಷ್ಟಪಾಶಗಳಿಗೆ ಕಾರಣ ಅಜ್ಞಾನ. ಅಜ್ಞಾನದಿಂದ ಭಯ ಉತ್ಪತ್ತಿ ಆಯಿತು. ಅಜ್ಞಾನದಿಂದ ಘೃಣ, ಬೇಸರ, ಕೋಪ ಇತ್ಯಾದಿ ಉಂಟಾಯಿತು. ಅಜ್ಞಾನದಿಂದಲೇ ಶಂಕ, ಅನುಮಾನ ಉಂಟಾಯಿತು. ಅಜ್ಞಾನದಿಂದಲೇ ಮತ್ತೊಬ್ಬ ವ್ಯಕ್ತಿ ಮೇಲೆ ಜಿಗುಪ್ಸೆ, ಇವರು ಸರಿ ಇಲ್ಲ, ಇವರು ಹೀಗೆ ಹಾಗೆ ಅಂತ ಅವ್ರ ಮೇಲೆ ಒಂದು ರೀತಿ ಬೇಸರ ಅಥವಾ ಅಸಹ್ಯ ಅಂತ ಏನೇನೋ ಹೇಳ್ತಾರಲ್ಲ, ಸಹಿಸ್ಕೊಳ್ಳಕ್ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಭಾವ ಬಂದಿದ್ದು ಕೂಡ ಅಜ್ಞಾನದಿಂದಲೇ. ಸಚ್ಚಿದಾನಂದನನ್ನ ದರ್ಶನ ಮಾಡಿದ್ಮೇಲೆ ಅಲ್ಲಿ ಕೋಪ, ಬೇಸರ ಇರಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನ ನೋಡಿ ಭಯ ಪಡಕ್ಕೆ ಕಾರಣ ಇಲ್ಲ. ಪರಮಾತ್ಮನ ಮೇಲೆ ಶಂಕ ಇರೋದಿಲ್ಲ. ಪರಮಾತ್ಮನನ್ನ ನೋಡಿದ್ರೆ ಜಿಗುಪ್ಸೆ ಬರೋದಿಲ್ಲ. ಇನ್ನು ಎಲ್ಲ ಕಡೆ ಭಗವಂತನನ್ನ ಕಾಣ್ತಾ ಇರುವಂತ ಜ್ಞಾನಿಗೆ ಕುಲ ಅನ್ನುವಂಥ ಮಾತೇ ಇಲ್ಲ. ಕುಲ ಅಂದ್ರೆ ಒಂದು ಗುಂಪು, ಇವ್ರದೊಂದು ಗುಂಪು, ಅವ್ರದೊಂದು ಗುಂಪು, ಈ ಗುಂಪು ಮೇಲು, ಈ ಗುಂಪು ಕೀಳು, ಇದ್ಯಾವುದೂ ಇಲ್ವೇ ಇಲ್ಲ ಅಲ್ಲಿ. ಜಾತಿ ಅನ್ನುವಂಥ ಮಾತು ಇಲ್ಲ. ಶೀಲ, ಬೇರೆಯವ್ರಿಗಿಂತ ನಾನು ಉತ್ತಮ, ನಾನು ಒಳ್ಳೆಯವನು, ನಾನು ಬೇರೆಯವ್ರಿಗಿಂತ ಶ್ರೇಷ್ಠ, ಈ ಥರದ್ದೆಲ್ಲ ಏನೋ ಭಾವನೆಗಳೆಲ್ಲ ಸೇರಿ ಶೀಲ ಅಂತ ಬಂದ್ಬಿಡುತ್ತೆ. ತನ್ನ ಬಗ್ಗೆ ತನಗೆ ಒಂದು ವಿಧವಾದ ಹೆಮ್ಮೆ, ಪ್ರೌಡ್ ಅಂತ ಕರೀತಾರೆ ಅದನ್ನ. ಈ ಹೆಮ್ಮೆನೇ ಗರ್ವಕ್ಕೆ ಕಾರಣ ಆಗುತ್ತೆ. ಈಗ ಆ ಹೆಮ್ಮೆ ಪಟ್ಕೊಳ್ಳೋದಕ್ಕೂ, ಶೀಲ ಅನ್ನೋದು ಕೂಡ ಅಜ್ಞಾನದಿಂದಲೇ ಹುಟ್ಟಿದ್ದು. ಎಲ್ಲ ಶರೀರಗಳಲ್ಲಿ ಇರೋದು ಪರಮಾತ್ಮನೊಬ್ಬನೇ. ಹಾಗಿರುವಾಗ ಇಲ್ಲಿ ಆ ಭೇದ ದೃಷ್ಟಿ ಕೂಡ ಹೊರಟೋಗುತ್ತೆ. ಇನ್ನು ಲಜ್ಜಾ. ಲಜ್ಜಾ ಅಂದ್ರೆ ಬೇರೆಯವ್ರ ಮುಂದೆ ತಾನು ಎಲ್ಲಿ ಅವಮಾನಕ್ಕೊಳಗಾಗ್ತೀನೋ ಅಥವಾ
ಬೇರೆಯವ್ರ ಮೇಲೆ ಮುಂದೆ ನಾನು ಎಲ್ಲಿ ಕೆಳಗಡೆ ಒಂದು ನೀಚ ದೃಷ್ಟಿ ಅಥವಾ ತನ್ನನ್ನ ಬೇರೆ ರೀತಿಯಲ್ಲಿ ಕೆಟ್ಟದಾಗಿ ಏನಾದ್ರು ನೋಡ್ಬಿಡ್ತಾರ, ನನ್ನ ಬಗ್ಗೆ ಏನಾದ್ರು ಅಪಕೀರ್ತಿ ಬಂದ್ಬಿಡುತ್ತಾ ಅನ್ನುವಂಥ ಭಾವನೆ ಮೊದಲೇ ಬಂದಾಗ ಅದನ್ನ ಲಜ್ಜಾ ಅಂತ ಕರೀತಾರೆ, ಸಂಕೋಚ ಪಟ್ಕೊಳ್ಳೋದು. ಹೀಗೆ ಹಲವಾರು ತರದ ಭಾವನೆಗಳೆಲ್ಲ ಏನಿದೆಯೋ ಅದನ್ನ ಶಾಸ್ತ್ರದಲ್ಲಿ ಅಷ್ಟಪಾಶಗಳು ಅಂತ ಹೇಳಿ ಒಂದು 8 ರೀತಿಯಲ್ಲಿ ವಿವರಿಸಿದೆ. ಈ ಅಷ್ಟಪಾಶಗಳಿಗೂ ಮೂಲ ಕಾರಣ ಅಜ್ಞಾನ. ಈಗ ಜ್ಞಾನ ಪ್ರಾಪ್ತಿ ಆದ್ಮೇಲೆ ಈ ಅಷ್ಟಪಾಶಗಳಲ್ಲಿ ಒಂದೂ ಉಳಿಯಲ್ಲ. ಜ್ಞಾನ ಖಡ್ಗದಿಂದ ಎಲ್ಲ ತುಂಡು ತುಂಡಾಗಿ ಎಲ್ಲ ನಾಶ ಆಗ್ಬಿಡುತ್ತೆ. ಈಗ ಜ್ಞಾನ ಪ್ರಾಪ್ತಿಯನ್ನ ನಾವು ಮಾಡ್ಕೋಬೇಕು. ಇದು ನಮ್ಮ ಜೀವನದ ಗುರಿ. ಇದನ್ನೇ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿದ್ರು. ಕತ್ತಲಿನಿಂದ ಬೆಳಕಿನ ಕಡೆ ನಾವು ಸಾಗಬೇಕು. ಈ ಕತ್ತಲಲ್ಲಿ ಇದೀವಿ ಅಂತ ಒಪ್ಕೊಂಡಿದ್ದಾಯ್ತು. ಈಗ ಬೆಳಕಲ್ಲೇ ಇದ್ರೆ ಮತ್ತೆ ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ ಅನ್ನೋ ಮಾತೇ ಬರಲ್ಲ. ಈಗಾಗಲೇ ನಾವು ಬೆಳಕಲ್ಲೇ ಇದ್ದೀವಿ, ನಾವು ಜ್ಞಾನಿಗಳು, ಇನ್ ಮತ್ತೆ ಜ್ಞಾನ ಪಡ್ಕೊಳ್ಳೋ ಪ್ರಯತ್ನ ಯಾಕೆ? ಈಗಾಗಲೇ ಜ್ಞಾನಿ ಆಗಿದ್ರೆ ಆ ಪ್ರಯತ್ನವೇ ಬೇಕಾಗಿಲ್ಲ, ಯಾವ ಸಾಧನೆನೂ ಬೇಕಾಗಿಲ್ಲ. ಈಗ ಕತ್ತಲಲ್ಲಿ ಇರೋದ್ರಿಂದಲೇ ಜೀವನದಲ್ಲಿ ದುಃಖ, ಕಷ್ಟ, ನೋವು, ಭಯ, ಚಿಂತೆ ಇತ್ಯಾದಿಗಳೆಲ್ಲ ಏನೇನೋ ಅವರನ್ನ ಕಾಡ್ತಾ ಇದೆ. ಅಜ್ಞಾನ ಇದೆ ಅಂತ ಒಪ್ಕೊಂಡಂಗಾಯ್ತು. ಅದರ ಪರಿಹಾರ ಹೇಗೆ? ಮೊದಲನೇದಾಗಿ ಪರಮಾತ್ಮ ಹೇಳೋ ಹಾಗೆ ಚಿತ್ತಶುದ್ಧಿ ಆಗಬೇಕು. ಚಿತ್ತಶುದ್ಧಿ ಅಂದ್ರೇನು? ರಜೋಗುಣ ತಮೋಗುಣಗಳನ್ನ ಕಳ್ಕೋಬೇಕು. ಮೊದಲು ಸತ್ವಗುಣ ಉಳ್ಕೊಳ್ಳುತ್ತೆ, ಆಗ ಶುದ್ಧವಾಯಿತು ಅಂತ ಅರ್ಥ. ಅದಕ್ಕೆ ಸತ್ವಗುಣಕ್ಕೆ ಬಿಳಿ ಬಣ್ಣವನ್ನು ಹೇಳಿದ್ದಾರೆ. ರಜೋಗುಣ ಕೆಂಪು, ತಮೋಗುಣ ಕಪ್ಪು ಅಂತೆಲ್ಲ ಶಾಸ್ತ್ರದಲ್ಲಿ ವಿವರಿಸುತ್ತೆ. ಸೊ ಈ ರಜೋಗುಣ ತಮೋಗುಣ ಇಲ್ಲದಂತಾಗಿ ಕೇವಲ ಸತ್ವ ಮಾತ್ರ ಉಳ್ಕೊಂಡ್ರೆ ಮನಸ್ಸು ಶುದ್ಧವಾಯಿತು ಅಂತ. ಹಾಗಂತ ಅಲ್ಲಿಗೆ ನಿಲ್ಲಲ್ಲ. ಸತ್ವಗುಣವನ್ನು ಮೀರಿ ಹೋದಾಗ ನಿರ್ಗುಣ ಅಂತ ಬರುತ್ತೆ. ಈ ನಿರ್ಗುಣ ಸ್ಥಿತಿಯನ್ನೇ ಜೀವನ್ಮುಕ್ತ ಸ್ಥಿತಿ ಅಂತ ಕರೀತಾರೆ. ಆದರೆ ಈ ಜೀವನ್ಮುಕ್ತ ಸ್ಥಿತಿ ಸತ್ವಗುಣದ ಮೂಲಕನೇ ಆಗ್ಬೇಕು. ಒಟ್ಟಿಗೆ 3 ಗುಣಗಳನ್ನು ದಾಟ್ಕೊಂಡು ನಿರ್ಗುಣ ಆಗ್ಬಿಡ್ತೀನಿ, ಅವೆಲ್ಲ ಆಗೋ ಕೆಲಸ ಅಲ್ಲ. ಅದಕ್ಕೆ ಶಾಸ್ತ್ರ ಏನ್ ಹೇಳುತ್ತೆ, ಪರಮಾತ್ಮ ಏನ್ ಹೇಳ್ತಾನೆ? ತಮೋಗುಣವನ್ನ ತ್ಯಜಿಸು, ರಜೋಗುಣವನ್ನ ನಿಗ್ರಹಿಸು. ಪದಗಳು ಬೇರೆ ಬೇರೆ. ತಮೋಗುಣ ತ್ಯಾಗ ಮಾಡಲೇಬೇಕು. ಆಲಸ್ಯ, ನಿದ್ರೆ ಅಥವಾ ಇನ್ಯಾವುದೋ, ಅಂದ್ರೆ ಏನು ನಿದ್ದೆ ಮಾಡದೇನೆ ಇರೋದು ಅಂತಲ್ಲ, ಅರ್ಥ ಅಲ್ಲ. ಅಜ್ಞಾನ, ಅನುಕರಣೆ, ಮೂಢತನ, ಮೂರ್ಖತನ ಏನೆಲ್ಲ ಹೇಳ್ತಾರೋ ಅದೇ ತಮಸ್ಸು. ಆ ತಮಸ್ಸನ್ನ ಬಿಡಬೇಕು, ತ್ಯಾಗ ಮಾಡಬೇಕು. ರಜೋಗುಣವನ್ನ ನಿಗ್ರಹಿಸಬೇಕು ಸತ್ವಗುಣದಿಂದ. ಕ್ರಮೇಣ ಆ ರಜೋಗುಣ ಕೂಡ ಇಲ್ಲದಂತೆ ಆಗತ್ತೆ. ಆಗ ಸತ್ವಗುಣ ಉಳಿಯುತ್ತೆ. ಸತ್ವಗುಣ ಉಳಿದ ಮೇಲೆ ಸತ್ವಗುಣನ ದಾಟಿ ಹೋಗೋದು ಸುಲಭ. ತಾನಾಗೆ ಅವರಿಗೆ ಗೊತ್ತಾಗತ್ತೆ. ಈಗ ಯಾವಾಗ ಆ ವ್ಯಕ್ತಿಗೆ ಬೆಳಕು ಸಿಕ್ತು, ಬೆಳಕಿನಲ್ಲಿ ಹಾವನ್ನು ನೋಡ್ದ, ಇದು ಹಗ್ಗವನ್ನು ನೋಡ್ದ, ಹಾವಲ್ಲ ಅಂತ ಗೊತ್ತಾಯ್ತು. ಹಾವು ಅಂತ ತಿಳ್ಕೊಂಡು ಅದನ್ನೇನು ನೋಡಿದ್ನೋ, ಹಗ್ಗ ಅಂತ ಗೊತ್ತಾದ್ಮೇಲೆ ಅವನಿಗೆ ತಾನಾಗೇನೆ ಭಯ, ಇನ್ನೊಂದು ಮತ್ತೊಂದು ಇವೆಲ್ಲ ಹೊಟ್ಟೋಯ್ತು. ಹಾಗೆ ಸತ್ವಗುಣ ಹೆಚ್ಚಾದಾಗ ಸಹಜವಾಗಿಯೇ ತಮೋಗುಣ ರಜೋಗುಣಗಳು ಹೊಟ್ಟೋಗಿ ಸತ್ವಗುಣ ಉಳ್ಕೊಳ್ಳುತ್ತೆ. ಜ್ಞಾನ, ಸತ್ವಗುಣದಿಂದ ಜ್ಞಾನ ಪ್ರಾಪ್ತಿ, ಜ್ಞಾನದಿಂದ ಸುಖ ಪ್ರಾಪ್ತಿ.
ಯಾಕೆಂದ್ರೆ ಜ್ಞಾನ ಬಂದ್ಮೇಲೆ ಈ ಅಷ್ಟಪಾಶಗಳು ನಿವಾರಣೆ ಆಗ್ಬಿಡುತ್ತೆ. ಯಾರ ಬಗ್ಗೆನೂ ಕೋಪ ಬೇಸರ ಏನೂ ಇಲ್ಲ. ಯಾಕಂದ್ರೆ ಅದಿರೋರು ಇವ್ರಿಗೆ ಕಷ್ಟಪಡ್ತಾ ಇರ್ತಾರೆ ಆ ದುರ್ಗುಣ ಇದ್ರೆ. ಭಯ ಇಲ್ಲ, ಅನುಮಾನ ಇಲ್ಲ, ಜಿಗುಪ್ಸೆ ಬೇಸರ ಇಲ್ಲ, ಕುಲಮದ ಇನ್ನೊಂದು ಮತ್ತೊಂದು ಮೋಹ ಇದ್ಯಾವುದೂ ಇಲ್ಲ. ತಾನು ಬೇರೆಯವ್ರಿಗಿಂತ ಶ್ರೇಷ್ಠ ಅನ್ನೋ ಗರ್ವ ಹೆಮ್ಮೆ ಅದ್ಯಾವುದೂ ಇಲ್ಲ. ಎಲ್ಲ ಹೊಟ್ಟೋದ್ಮೇಲೆ ಮನಸ್ಸು ನಿರ್ಮಲವಾಗಿರುತ್ತೆ, ಶುದ್ಧವಾಗಿರುತ್ತೆ. ಈ ಶುದ್ಧವಾದ ನಿರ್ಮಲವಾದ ಅಂತಃಕರಣದ ಸ್ಥಿತಿಯನ್ನೇ ಶಾಂತಿ ಅಂತ ಕರೀತಾರೆ. ಈಗ ಮನುಷ್ಯರಿಗೆ ಅರ್ಥ ಆಗುತ್ತೆ ಶಾಂತಿ ಅಂದ್ರೆ ಹೇಗಿರುತ್ತೆ. ಚಿತ್ತಶುದ್ಧಿ ಆದ್ಮೇಲೆನೆ ಮನುಷ್ಯನಿಗೆ ಶಾಂತಿಯ ಅನುಭವ ಆಗೋದು, ಅಲ್ಲಿವರೆಗೂ ಇಲ್ಲ. ಚೆನ್ನಾಗಿ ನಿದ್ದೆ ಮಾಡ್ತಾ ಇರೋರು ಅದೊಂದು ವಿಧವಾದ ತಮೋಗುಣದ ಒಂದು ಸ್ಥಿತಿ ಅಷ್ಟೇ. ಅದು ಅಲ್ಲಿ ಶಾಂತವಾಗಿದ್ದಾರೆ ಅಂತಲ್ಲ. ಬೆಳಗ್ಗೆ ಎದ್ಮೇಲೆ ಮತ್ತೆ ಶುರು ಆಗುತ್ತೆ ಚಿಂತೆ ಇತ್ಯಾದಿ, ಇನ್ನೊಂದು ಮತ್ತೊಂದೆಲ್ಲ ಏನೆಲ್ಲ ಇತ್ತು ಅದೆಲ್ಲ ಬಂದ್ಬಿಡುತ್ತೆ. ಗಾಢ ನಿದ್ರೆಯಲ್ಲಿ ಚಿತ್ತ ಶುದ್ಧವಾಗಿತ್ತು, ಶಾಂತವಾಗಿತ್ತು ಅಂತಲ್ಲ. ಹಾಗಾಗಿ ಜ್ಞಾನದಿಂದಲೇ ಶಾಂತಿ, ಶಾಂತವಾದ ಮನಸ್ಸೇ ಸುಖದ ಅನುಭವವನ್ನು ಪಡ್ಕೊಳ್ಳುತ್ತೆ. ಎಲ್ಲ ಮನುಷ್ಯರು, ಎಲ್ಲ ಜೀವಿಗಳು, ದೇವತೆಗಳನ್ನು ಸೇರಿಸ್ಕೊಂಡು ಎಲ್ಲ ಹುಡುಕ್ತಾ ಇರೋದು ಈ ಶಾಂತಿಗಾಗಿ. ಅಂದ್ರೆ ಪ್ರಯತ್ನ ಪಡ್ತಾ ಇರೋದು ಶಾಂತಿಗಾಗಿ. ನಾನು ಸುರಕ್ಷಿತವಾಗಿದ್ದೀನಿ, ನನಗೆ ಯಾವ ಭಯ ಇಲ್ಲ. ಈಗ ಕೆಲವರು ಭಾವಿಸೋ ಹಾಗೆ ಬಹಳ ಬಂದೋಬಸ್ತಾಗಿರೋ ಗೇಟು, ಬಹಳ ನಂಬಿಕಸ್ಥನಾಗಿರುವಂಥ ಸೆಕ್ಯೂರಿಟಿ ಗಾರ್ಡು, ಭದ್ರವಾಗಿರುವಂಥ ಬಾಗಿಲು, ಎಲ್ಲ ಕಡೆಯಿಂದಲೂ ರಕ್ಷಣೆ ಇದೆ, ನಾನೀಗ ಆರಾಮಾಗಿ ನಿದ್ದೆ ಮಾಡ್ತೀನಿ, ಯಾರು ಬಂದು ನನಗೇನು ತೊಂದರೆ ಕೊಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಯಜಮಾನ ಮನೆಯಲ್ಲಿರುವಂಥ ಆ ಓನರ್ ಏನು ಮಾಡ್ತಾನೆ, ಆ ಮನೆಯ ಒಡೆಯ ನೆಮ್ಮದಿಯಾಗಿ ಮಲಗಿಬಿಡ್ತಾನೆ. ಎಲ್ಲ ಕಡೆಯಿಂದ ಸುರಕ್ಷಿತವಾಗಿದೆ ಅಂತ ಅವನಿಗೆ ಅನಿಸ್ದಾಗ, ಎಲ್ಲೋ ಒಂದು ಕಡೆ ಸುರಕ್ಷಣೆ ಅದು ರಕ್ಷಣೆ ಇಲ್ಲ, ಸುರಕ್ಷಿತವಾಗಿಲ್ಲ, ಈಗ ರಕ್ಷಣೆ ಇಲ್ಲ ಅಂತ ಅನಿಸಿದಾಗ ಅವನ ಶಾಂತಿಗೆ ಭಂಗ ಬರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಅಶುಭ ಆಗೋದಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಕೆಡಕ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ನಾನು ಧರ್ಮದ ರಕ್ಷಣೆಯಲ್ಲಿದ್ದೀನಿ. ಧರ್ಮದ ಒಂದು ಚೌಕಟ್ಟು ಅಂತಾರಲ್ಲ, ಧರ್ಮದ ರಕ್ಷಣೆ, ಧರ್ಮದ ವಲಯ, ಝೋನ್ ಅಂತ ಕರೀತಾರೆ. ಆ ಧರ್ಮದ ವಲಯದಲ್ಲಿ ಇರೋದ್ರಿಂದ, ಧರ್ಮದ ನೆರಳಿನಲ್ಲಿ ಸುರಕ್ಷಿತವಾಗಿದ್ದೀನಿ ನಾನು. ಧರ್ಮೋ ರಕ್ಷತಿ ರಕ್ಷಿತಃ. ಹಾಗಾಗಿ ಯಾವ ಚಿಂತೆನೂ ಇಲ್ಲ. ಏನೇನು ಬೇಕೋ ಎಲ್ಲನೂ ಧರ್ಮ ಅನ್ನೋದೇ ನಮಗೆ ಒದಗಿಸುತ್ತೆ. ನಮಗೆ ರಕ್ಷಣೆನೂ ಧರ್ಮದಿಂದಲೇ ಆಗುತ್ತೆ, ನಮಗೆ ಸದ್ಗತಿ ಕೂಡ ಧರ್ಮದಿಂದಲೇ ಸಿಗುತ್ತೆ. ಹೀಗಾಗಿ ಧರ್ಮವನ್ನ ಅರ್ಥಕೊಂಡು ಧರ್ಮದಿಂದ ಜೀವನವನ್ನು ಮಾಡಬೇಕು. ಇದು ಜೀವನದ ಪರಮಾರ್ಥ. ಧರ್ಮವನ್ನು ಅರಿತು ಧರ್ಮದಿಂದ ಜೀವನ ಮಾಡೋನಿಗೆ ಕ್ರಮೇಣ ರಜೋಗುಣ ತಮೋಗುಣಗಳು ಹೋಗಿ ಸತ್ವಗುಣ ಹೆಚ್ಚಾಗುತ್ತೆ, ತನ್ಮೂಲಕ ಜ್ಞಾನ ಪ್ರಾಪ್ತಿಯಾಗುತ್ತೆ. ಜ್ಞಾನದಿಂದ ಈ ಅಷ್ಟಪಾಶಗಳು ಕಳಚಿ ಬಿದ್ದೋಗುತ್ತೆ. ಅಷ್ಟಪಾಶಗಳು ಅಂದ್ರೆ ಅಜ್ಞಾನ ಅಂತ ತಿಳ್ಕೋಬೇಕು. ಇವೆಲ್ಲ ಹೊಟ್ಟೋಗುತ್ತೆ. ಆಮೇಲೆ ಅವನಿಗೆ ಸತ್ಯ ಸ್ಪಷ್ಟವಾಗಿ ಅರ್ಥ ಆಗಿ ಸತ್ಯ ದರ್ಶನ ಆಗುತ್ತೆ. ಭಯ, ಚಿಂತೆ, ಇನ್ನೊಂದು ಮತ್ತೊಂದು ಏನೆಲ್ಲ ಇತ್ತೋ ಎಲ್ಲ ಹೊಟ್ಟೋಗಿ ಮನಸ್ಸು ಶಾಂತವಾಗ್ಬಿಡುತ್ತೆ. ಶಾಂತವಾದ್ಮೇಲೆ ಅವನು ಸುಖವಾಗೇ ಇರೋದು. ಶಾಂತಿಯ ಕೊರತೆಯೇ ದುಃಖ ಅಂತ ಹೇಳೋದು. ಶಾಂತವಾಗಿದ್ರೆ ಸುಖ ಅಂತಾನೆ ಅರ್ಥ.
ಹೀಗಾಗಿ ಮೊದಲು ನಾವು ಪ್ರಾರಂಭ ಮಾಡಬೇಕಾಗಿರೋದು ನಮ್ಮ ಮನುಷ್ಯ ಜೀವನದಲ್ಲಿ ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಧರ್ಮ ಅಂದ್ರೆ ಏನು ಅಂತ ಅರ್ಥ ಆಗದೆ ಧರ್ಮವನ್ನ ಪಾಲನೆ ಮಾಡೋದಾದ್ರೂ ಹೇಗೆ? ಹೀಗಾಗಿ ನಾವು ಇತಿಹಾಸದಲ್ಲಿ ಶ್ರೀಮದ್ ರಾಮಾಯಣ, ಮಹಾಭಾರತ, ಪುರಾಣಗಳು, ಇನ್ನು ಹಲವಾರು ಶಾಸ್ತ್ರಗಳಲ್ಲಿ ಧರ್ಮದ ಸ್ಥಾಪನೆಗಾಗಿ, ಧರ್ಮದ ಉದ್ಧಾರಕ್ಕಾಗಿ ಅಥವಾ ಧರ್ಮವನ್ನು ರಕ್ಷಣೆ ಮಾಡೋಕ್ಕಾಗಿ ಭಗವಂತನೇ ಅವತರಿಸಿ ಬರ್ತಾನೆ, ಧರ್ಮವನ್ನ ಬೋಧನೆ ಮಾಡ್ತಾನೆ, ಧರ್ಮವನ್ನು ಆಚರಿಸಿ ತೋರಿಸ್ತಾನೆ. ನೋಡಿ, ಹೀಗಿರ್ಬೇಕು, ಧರ್ಮ ಅಂದ್ರೆ ಹೀಗಿರ್ಬೇಕು, ಈ ರೀತಿ ಇದ್ರೆ ಧರ್ಮ ಇದು, ಹೀಗಿಲ್ಲ ಅಂದ್ರೆ ಅಧರ್ಮ ಅಂತೆಲ್ಲ ತೋರಿಸ್ಕೊಟ್ಟು ಪರಮಾತ್ಮ ನಮ್ಗೆಲ್ಲರಿಗೂ ದಾರಿಯನ್ನ ತೋರಿಸಿದ್ದಾನೆ. ಹೀಗಾಗಿ ನಮ್ಮ ಪ್ರಥಮ ಕರ್ತವ್ಯ, ಮನುಷ್ಯ ಏನೆಲ್ಲ ನಮ್ಗೆ ಒಳ್ಳೇದಾಗಬೇಕು, ನಾವು ಚೆನ್ನಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಮಗೆ ಸದ್ಗತಿ ಆಗಬೇಕು, ಈ ಥರ ಎಲ್ಲ ಭಾವಿಸ್ತಾರಲ್ಲ, ಇವೆಲ್ಲವೂ ಸಿಗೋದು ಈ ಧರ್ಮದಿಂದನೇ. ಹೀಗಾಗಿ ಧರ್ಮ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟು ವಿಚಾರನ ನಾವು ಗಮನಿಸಿದ ಮೇಲೆ ಧರ್ಮದ ಅವಶ್ಯಕತೆ ಯಾಕಿದೆ ಅಂತ ಅರ್ಥ ಆಯಿತು. ಸ್ವಾಮಿ ವಿವೇಕಾನಂದರ ಜ್ಞಾನಯೋಗ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಜ್ಞಾನಯೋಗಕ್ಕೆ ಸಂಬಂಧಪಟ್ಟಂತಹ ಸುಮಾರು 18 ಉಪನ್ಯಾಸಗಳಿದೆ. ಬಹಳ ಅದ್ಭುತವಾದ ಉಪನ್ಯಾಸ. ಜ್ಞಾನಪ್ರದವಾದ ಉಪನ್ಯಾಸಗಳದು. ಮೊದಲನೇ ಉಪನ್ಯಾಸವೇ ಧರ್ಮದ ಅವಶ್ಯಕತೆ ಅಂತ. ಧರ್ಮದ ಅವಶ್ಯಕತೆ ಯಾಕಿದೆ ಅನ್ನೋದನ್ನೇ ಹೇಳಿದ್ದಾರೆ. ಈಗ ನಾವು ಇಷ್ಟೆಲ್ಲ ಗಮನಿಸ್ತಾ ಬಂದ್ಮೇಲೆ ನಾವೀಗ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಸುಮ್ಮನೆ ಎಲ್ಲ ಜ್ಞಾನಿಗಳಾಗಕ್ಕಾಗಲ್ಲ. ಪುಸ್ತಕ ಓದಿ ಜ್ಞಾನಿ ಆಗ್ಬಿಡ್ತೀನಿ ಅಥವಾ ಇನ್ನೇನೋ ಒಂದು ವಿಚಾರ ತಿಳ್ಕೊಂಬಿಟ್ಟು ನಾನು ಜ್ಞಾನಿ ಆಗ್ಬಿಡ್ತೀನಿ, ಯಾರ್ದೋ ಉಪನ್ಯಾಸ ಕೇಳಿ ನಾನು ಜ್ಞಾನಿ ಆಗ್ತೀನಿ, ಇವೆಲ್ಲ ಸಾಧ್ಯ ಇಲ್ಲ. ಧರ್ಮವನ್ನು ಆಚರಿಸಿ ತನ್ಮೂಲಕ ಚಿತ್ತಶುದ್ಧಿ ಪಡ್ಕೊಂಡು, ಚಿತ್ತಶುದ್ಧಿ ಆದ ಮೇಲೆ ಸುಜ್ಞಾನ, ಸರಿಯಾದ ಜ್ಞಾನ ಒಳಗಡೆಯಿಂದ ಸ್ಫುರಣೆ ಆಗುತ್ತೆ. ಅದನ್ನೇ ಎನ್ಲೈಟನ್ಮೆಂಟ್ ಅಂತ ಕರೀತಾರೆ. ಹೀಗಾಗಿ ಮೊದಲು ಧರ್ಮವನ್ನು ಅರಿತು ಧರ್ಮದಿಂದ ಜೀವನ ಮಾಡಬೇಕು. ಈ ಧರ್ಮದ ಲಕ್ಷಣಗಳು 10 ಲಕ್ಷಣಗಳು ಅಂತ ಹೇಳುತ್ತೆ ಮಹಾಭಾರತದಲ್ಲಿ ಇತ್ಯಾದಿ ಶಾಸ್ತ್ರಗಳಲ್ಲಿ. ದಶಮಂ ಧರ್ಮ ಲಕ್ಷಣಂ. ಈ ಧರ್ಮದ ಲಕ್ಷಣಗಳನ್ನ, ಧರ್ಮವನ್ನ ಯಥಾರ್ಥವಾಗಿ ತಿಳ್ಕೊಳ್ಳೋದೇ ನಿಜವಾಗಿ ವಿದ್ಯೆ. ಇದನ್ನು ಚೆನ್ನಾಗಿ ಅರ್ಥವರೇ ನಿಜವಾದ ಅರ್ಥದಲ್ಲಿ ವಿದ್ಯಾವಂತರು. ಎಜುಕೇಟೆಡ್ ಅಂತ ಏನು ಕರೀತಾರೋ ಇಂಗ್ಲಿಷಲ್ಲಿ, ಧರ್ಮವನ್ನು ಅರಿತವರೇ ಸರಿಯಾಗಿ ನಿಜವಾದ ಅರ್ಥದಲ್ಲಿ ವಿದ್ಯಾವಂತರು. ಅಕ್ಷರಸ್ಥರು ಬೇರೆ, ಯಾವುದೋ ಪುಸ್ತಕ ಓದೋದು ಬರೆಯೋದು ಇನ್ನೊಂದು ಮತ್ತೊಂದು ತಿಳ್ಕೊಂಡ್ಬಿಟ್ರೆ ಅವರು ಅಕ್ಷರಸ್ಥರಷ್ಟೇ, ವಿದ್ಯಾವಂತರಲ್ಲ. ಈ ಧರ್ಮದ 10 ಲಕ್ಷಣಗಳು ಯಾವುದು? ಧೃತಿ, ಕ್ಷಮ, ದಮೋಸ್ತೇಯಂ, ಶೌಚಮಿಂದ್ರಿಯ ನಿಗ್ರಹ, ಧೀರ್ವಿದ್ಯಾ, ಸತ್ಯಂ, ಅಕ್ರೋಧ, ದಶಮಂ ಧರ್ಮ ಲಕ್ಷಣಂ. ಒಂದೇ ಶ್ಲೋಕದಲ್ಲಿ ಈ 10 ಲಕ್ಷಣಗಳನ್ನು ಜೋಡಿಸಿ ವೇದವ್ಯಾಸರು ಬರೆದಿದ್ದಾರೆ, ತಿಳಿಸಿದ್ದಾರೆ. ಧೃತಿ, ಕ್ಷಮ, ದಮ, ಅಸ್ತೇಯ, ಶೌಚಂ ಇಂದ್ರಿಯ ನಿಗ್ರಹ, ದೀಹಿ ವಿದ್ಯಾ, ಸತ್ಯಂ ಅಕ್ರೋಧ, ದಶಮಂ ಧರ್ಮ ಲಕ್ಷಣಂ. 10 ಲಕ್ಷಣಗಳನ್ನ ತಿಳಿಸಿ ನೋಡಿ, ಇದು ಧರ್ಮ.
ಈಗ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅದನ್ನ ಅನುಷ್ಠಾನ ಮಾಡಬೇಕು. ಧರ್ಮದ ಅನುಷ್ಠಾನ ನಾವು ಮಾಡಬೇಕಾಗಿರೋದು ಇಷ್ಟೇ. ಮನುಷ್ಯ ಜೀವನದಲ್ಲಿ ಇಷ್ಟೇ ಮಾಡಬೇಕಾಗಿದೆ. ಇನ್ನೇನು ಚಿಂತೆ ಮಾಡೋದು ಮತ್ತೊಂದು ಇನ್ನೊಂದು ಏನು ಮಾಡಬೇಕಾಗಿಲ್ಲ. ಯಾಕಂದ್ರೆ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಧರ್ಮವನ್ನ ನಾವು ಅನುಷ್ಠಾನ ಮಾಡಕ್ ಸಾಧ್ಯ. ನಮ್ಮ ಜೀವನ ಯೋಗ ಜೀವನ ಆಗಿ ತನ್ಮೂಲಕ ನಾವು ಜ್ಞಾನಿಗಳಾಗಿ ಉದ್ಧಾರ ಆಗಕ್ಕೆ ಸಾಧ್ಯ. ಸೊ ಮೊದಲನೇದಾಗಿ ಧೃತಿ ಅಂದ್ರೇನು? ಧೈರ್ಯ ಅಂತ. ಧೈರ್ಯ ಅಂದ್ರೆ ಕನ್ನಡದ ಅರ್ಥದ ಧೈರ್ಯ ಅಲ್ಲ. ಸಂಸ್ಕೃತದ ಪದ ಕನ್ನಡದಲ್ಲಿ ಅರ್ಥೈಸುವಾಗ ಬೇರೆ ಬೇರೆ ಅರ್ಥಗಳೆಲ್ಲ ಕೊಟ್ಬಿಟ್ಟಿದ್ದಾರೆ. ಧೈರ್ಯ ಅಂದ್ರೆ ಸಹನೆ ಅಂತ, ಸಂಯಮ ಅಂತ. ಧೈರ್ಯಂ ಸರ್ವತ್ರ ಸಾಧನಂ. ಏನು ಭಯನೇ ಇಲ್ಲದೆ ಸುಮ್ಮನೆ ನುಗ್ತಾ ಇರೋನು ಧೈರ್ಯವಂತ, ಅವನೆಲ್ಲ ಸಾಧಿಸ್ಬಿಡ್ತಾನೆ ಅಂದ್ರೆ ಸಾಧಿಸೋದಿಲ್ಲ. ಅವನು ಹಳ್ಳಕ್ಕೆ ಅವನೇ ಬೀಳೋದು ಮೊದಲು. ಹಿಂದೆ ಮುಂದೆ ನೋಡದೆ, ಭಯ ಭಕ್ತಿ ಇಲ್ಲದೆ, ಪರಿಣಾಮವನ್ನು ಯೋಚನೆ ಮಾಡದೆ, ಏನೋ ತಿಳ್ಕೊಳ್ದೆ ಸುಮ್ಮನೆ ನುಗ್ಗಿದ್ರೆ ನನಗೇನು ಭಯ ಇಲ್ಲ ಅಂತ ಅವನು ವಿನಾಶದ ಕಡೆನೆ ಸಾಗೋದು. ಧೈರ್ಯ ಅಂದ್ರೆ ಆ ಅರ್ಥ ಅಲ್ಲ, ಸಂಯಮ ಅಂತ. ಮನಸ್ಸನ್ನ ಸಂಯಮದಲ್ಲಿಟ್ಕೊಳ್ಳೋದು, ತನ್ನನ್ನ ತಾನು ಸಂಯಮದಲ್ಲಿಟ್ಕೊಳ್ಳೋದೇ ಧೃತಿ. ಕ್ಷಮ. ನಾವು ಅನೇಕ ಮಂದಿಯ ಮಧ್ಯದಲ್ಲಿ ಜೀವನ ಮಾಡಬೇಕಾಗಿದೆ. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಿರ್ಬೋದು, ಬೇರೆಯವರಿಂದ ನಮಗ್ ತೊಂದರೆ ಆಗ್ತಿರತ್ತೆ. ಕ್ಷಮಿಸ್ಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ? ಅದು ದ್ವೇಷವಾಗಿ, ಆ ದ್ವೇಷ ಅನ್ನೋದು ಅಧರ್ಮ. ಘೃಣ ಅಂತ ಬಂತಲ್ಲ ನೋಡಿ, ಅದು ಅಧರ್ಮ ಆಗಿ ಪಾಶವಾಗಿ ಬಂಧಿಸ್ಬಿಡುತ್ತೆ. ಕ್ಷಮಿಸ್ಬೇಕಾಗತ್ತೆ. ಅದಕ್ಕೆಲ್ಲ ಒಂದು ಅರ್ಥ ಇದೆ. ಇದು ಸಂಕ್ಷಿಪ್ತವಾಗಿ ಸುಮ್ಮನೆ ಹೇಳ್ತಾ ಇರೋದು. ಮತ್ತೆ ಅದರ ವಿವರಣೆ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಯಾರ್ಯಾರಿಗೆ ಹೇಗೆ ಅನ್ವಯಿಸುತ್ತೆ ಅನ್ನೋದು ಧರ್ಮ ಸೂಕ್ಷ್ಮಗಳು ಬಹಳ ದೊಡ್ಡದಾಗಿದೆ, ಬಹಳ ವಿವರವಾಗಿದೆ. ದಮ, ಇಂದ್ರಿಯಗಳನ್ನ ದಮನ ಮಾಡಬೇಕು. ಅಂದ್ರೇನು? ಏನೋ ನೋಡ್ಬೇಕು ಅಂತ ಅನ್ಸುತ್ತೆ, ಏನೋ ರುಚಿಯನ್ನ ಅನುಭವಿಸ್ಬೇಕು, ಇನ್ನೇನೋ ಕೇಳಬೇಕು, ಇನ್ನೇನೋ ಮಾಡಬೇಕು. ಇಂದ್ರಿಯಗಳು ಭೋಗಕ್ಕಾಗಿ ಹಾತೊರೆದಾಗ ಅದನ್ನ ನಿಗ್ರಹಿಸೋದು ಇಂದ್ರಿಯ ನಿಗ್ರಹ ಅಂತ ಒಂದು. ದಮನ ಮಾಡೋದು ಅಂದ್ರೆ ಕರ್ಮೇಂದ್ರಿಯಗಳನ್ನ ನಿಗ್ರಹಿಸಬೇಕು. ಈ ಜ್ಞಾನೇಂದ್ರಿಯಗಳಲ್ಲಿ ಇರುವಂತ ಆ ಉತ್ಸಾಹ ಅನ್ನೋದಕ್ಕಿಂತ ಅದರ ಕಡೆ ಇರೋ ಆಕರ್ಷಣೆ ಇತ್ಯಾದಿ ಮತ್ತೊಂದು ಏನಿರುತ್ತೋ ಅದನ್ನ ಜ್ಞಾನದಿಂದ, ಸಂಯಮದಿಂದ ಅದನ್ನ ದಮನ ಮಾಡಬೇಕು. ಇಂದ್ರಿಯಗಳ ದಮನ ಅಂತ ಕರೀತಾರೆ. ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ. ಇಂದ್ರಿಯ ನಿಗ್ರಹ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಎರಡಕ್ಕೂ ಸೇರಿಸಿ ಇಲ್ಲಿ ದಮ ಮತ್ತು ಇಂದ್ರಿಯ ನಿಗ್ರಹ ಎರಡು ಕೂಡ ಅನ್ವಯಿಸುತ್ತೆ. ಅಸ್ಥೇಯ, ಕಳ್ಳತನ ಮಾಡದೇ ಇರೋದು. ಸ್ಥೇಯ ಅಂದ್ರೆ ಕಳ್ಳತನ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಈ ಕಳ್ಳತನ ಮಾಡದೇ ಇರೋದು ಅನ್ನೋದಕ್ಕೆ ಬಹಳ ವಿವರಣೆ ಇದೆ. ಮತ್ತೊಬ್ಬರ ವಸ್ತುವನ್ನ ಮನಸ್ಸಿನಲ್ಲಿ ಬಯಸಿದ್ರು ಅದು ಕಳ್ಳತನವೇ. ಆಮೇಲೆ ಕೈಯಿಂದ ತಗೊಂಬರೋದು ಅದು ಬೇರೆ. ಮನಸ್ಸಿನಲ್ಲಿ ಅದನ್ನು ಬಯಸಿದಾಗ್ಲೇ ಅವನು ಕಳ್ಳನ ಆಗೋಗಿರ್ತಾನೆ. ಭಗವದ್ಗೀತೆಯಲ್ಲಿ ಕಳ್ಳ ಅಂದ್ರೆ ಯಾರು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಿಸಿದ್ದಾನೆ ಪರಮಾತ್ಮ. ಬಹಳ ಸೂಕ್ಷ್ಮವಾಗಿ ಇದೆ. ಪ್ರಕೃತಿಯಿಂದ ನಾವೇನ್ ಪಡ್ಕೊಂಡಿದೀವೋ ಅಥವಾ ಭಗವಂತನಿಂದ ನಾವೇನ್ ಪಡ್ಕೊಂಡಿದೀವೋ, ಇವತ್ತು ನಮ್ಗೇನು ಒಂದು ಶರೀರ, ಆರೋಗ್ಯ, ಹಣ, ಧಾನ್ಯ ಇತ್ಯಾದಿ ಏನೆಲ್ಲ ಇದೆಯೋ ನಮ್ಮ ಹತ್ರ, ಅದೆಲ್ಲ ನಾವು ಜಗತ್ತಿನಿಂದ ಪಡ್ಕೊಂಡಿದ್ದೀವಿ. ಮತ್ತೆ ಅದನ್ನ
ಈ ಜಗತ್ತಿನಲ್ಲಿ ದೇವತಾ ಶಕ್ತಿಗಳು ಕೆಲಸ ಮಾಡ್ತಾ ಇದೆ, ದೇವತೆಗಳಿಂದ ಪ್ರಾಪ್ತಿಯಾಯಿತು ಅನ್ನೋ ಅರ್ಥನೂ ಇದೆ ಅದು. ಮತ್ತೆ ಅದನ್ನ ನಾವು ಲೋಕ ಸಂಗ್ರಹಕ್ಕಾಗಿ ವಿನಿಯೋಗ ಮಾಡಬೇಕು. ಹರಿಯ ಒಲುಮೆಯಿಂದ ದೊರೆತುದ ಹರಿ ಸಮರ್ಪಣೆ ಮಾಡಿ ಬದುಕಿರೋ, ಇದು ಯಜ್ಞ. ಈ ರೀತಿ ಯಜ್ಞ ರೂಪದಲ್ಲಿ ಕರ್ಮವನ್ನ ಮಾಡಿಲ್ಲ ಅಂದ್ರೆ ಅವನು ಸ್ಥೇನ ಏವ ಸಹ, ಅವನೇ ಕಳ್ಳ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಈ ಧರ್ಮದ 10 ಲಕ್ಷಣಗಳು ಇದೆಲ್ಲ ಹಲವಾರು ವಿಡಿಯೋಗಳಲ್ಲಿ ಬಹಳ ವಿವರವಾಗಿ ಬಂದಿದೆ. ಈಗ ಪರಮಾರ್ಥ ಅಂತ ಬಂದಾಗ ಮತ್ತೆ ಇದೇ ವಿಚಾರ ಬರುತ್ತೆ. ಧರ್ಮವನ್ನು ಅರ್ಥ ಮಾಡ್ಕೋಬೇಕು, ಧರ್ಮದಿಂದ ಜೀವನ ಮಾಡಬೇಕು. ಆಗಲೇ ಭಗವಂತನ ಕೃಪೆಯಿಂದ ನಮಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ, ಸರಿಯಾದ ಜ್ಞಾನ. ಯಾರೋ ಹೇಳಿದ್ದು, ಎಲ್ಲ ಓದಿದ್ದು, ಕೇಳಿದ್ದು ಇದನ್ನೇ ಜ್ಞಾನ ಅಂತ ತಿಳ್ಕೋಬಾರ್ದು. ಇದು ತಿಳುವಳಿಕೆ ಅಷ್ಟೇ, ವಿಷಯ ಸಂಗ್ರಹ. ಇನ್ಫಾರ್ಮೇಶನ್ ಬೇರೆ, ನಾಲೆಡ್ಜ್ ಬೇರೆ. ಇಂಗ್ಲಿಷಲ್ಲೂ 2 ಪದ ಇದೆ. ಹಾಗೆ ಕನ್ನಡದಲ್ಲೂ ವಿಷಯ ಸಂಗ್ರಹ, ಮಾಹಿತಿ ಸಂಗ್ರಹ ಅಷ್ಟೇ. ಇದು ಕೇಳಿದ್ದು, ಓದಿದ್ದು ಇವೆಲ್ಲ. ಜ್ಞಾನ ಅನ್ನೋದು ಹೃದಯದಲ್ಲಿ ಬೆಳಗುವಂಥದ್ದು. ಅದು ಚಿತ್ತಶುದ್ಧಿ, ಧರ್ಮಾತ್ಮರು, ಶುದ್ಧವಾದ ಅಂತಃಕರಣ ಉಳ್ಳವರಿಗೆ ಮಾತ್ರ ಪ್ರಾಪ್ತಿಯಾಗತ್ತೆ. ನಂತರ ಶೌಚ, ಶುಚಿಯಾಗಿರೋದು ಶರೀರ ಮನಸ್ಸಿನಿಂದ. ಇಂದ್ರಿಯ ನಿಗ್ರಹ. ಧೀಹಿ ಅಂದ್ರೆ ಪ್ರಜ್ಞಾವಂತನಾಗಿರೋದು, ಧೀಶಕ್ತಿಯನ್ನ ಕಾಪಾಡಿಕೊಳ್ಳೋದು ಅಂತ. ಸದಾ ಧೀಮಂತನಾಗಿರೋದು. ವಿದ್ಯಾ, ವಿದ್ಯಾ ಅಂತ ಬಂದಾಗ ಅಧ್ಯಾತ್ಮ ವಿದ್ಯೆನ ಪಡೆದುಕೊಳ್ಳೋ ಪ್ರಯತ್ನ, ಗಳಿಸೋದು. ಸತ್ಯ, ವಚನ ಸತ್ಯ, ಸತ್ಯ ವಚನ ಅಂತ. ನುಡಿದಂತೆ ನಡಿಬೇಕು, ಏನಿದೆಯೋ ಇರೋದನ್ನ ಇರೋ ಹಾಗೆ ಯಥಾರ್ಥವಾಗಿ ಹೇಳೋದು ಸತ್ಯವಚನ. ಅಕ್ರೋಧ, ಯಾರಲ್ಲೂ ಕೂಡ ಒಳಗಡೆ ಕ್ರೋಧ ಅನ್ನುವಂಥದ್ದು ಇರಬಾರ್ದು. ಕೋಪ ಅಂತ ಕರೀತಾರೆ ಕನ್ನಡದಲ್ಲಿ, ಅದಿರಬಾರ್ದು. ಇಷ್ಟು ಸೇರಿ ಧರ್ಮದ 10 ಲಕ್ಷಣಗಳು ಅಂತ ಹೇಳಿದೆ. ಹೀಗೆ ಧರ್ಮದಿಂದ ಜೀವನ ಮಾಡಿದಾಗ ಏನಾಗುತ್ತೆ? ನಾವು ಶ್ರೀಮದ್ ರಾಮಾಯಣ, ಮಹಾಭಾರತ ಇವೆರಡನ್ನು ಕೂಡ ಇತಿಹಾಸ ಅಂತ ಕರಿತೀವಿ. ಇತಿಹಾಸ ಅಂದ್ರೆ ಇತಿ ಹಾಸ ಅಂದ್ರೆ ಹೀಗೆ ನಡೆಯಲ್ಪಡ್ತು, ಹೀಗೆ ನಡೆದಿದೆ, ನಡೀತು. ಇದನ್ನ ಸಂಸ್ಕೃತದಲ್ಲಿ ಇತಿಹಾಸ, ಹೀಗೆ ನಡೀತು, ಈ ಜಗತ್ತಲ್ಲಿ ಹೀಗೆ ನಡೀತು, ಅದೇ ಇತಿಹಾಸ. ಶ್ರೀಮದ್ ರಾಮಾಯಣದಲ್ಲೇನು? ಧರ್ಮ ಅಂದ್ರೆ ಏನು, ಧರ್ಮದಿಂದ ನಡ್ಕೊಳ್ಳೋದು ಹೇಗೆ. ವಿಶೇಷವಾಗಿ ನಾವಲ್ಲಿ ಪಾತ್ರಗಳನ್ನ ಗಮನಿಸ್ತೀವಿ. ಶ್ರೀರಾಮಚಂದ್ರ ಅಂತೂ ಧರ್ಮದ ಪ್ರತಿರೂಪ, ಧರ್ಮ ವಿಗ್ರಹ ಅಂತಾನೆ ಕರೆಯಲ್ಪಟ್ಟಿದೆ. ಶ್ರೀರಾಮನ ಜೀವನ ನಮಗೆ ಧರ್ಮಕ್ಕೆ ಒಂದು ಶ್ರೇಷ್ಠವಾದ ಉದಾಹರಣೆ. ಹೀಗೆಲ್ಲ ಇದೆ. ಅದೇ ರೀತಿ ಹಲವಾರು ಪಾತ್ರಗಳೆಲ್ಲ ಇದೆ. ಮಹಾಭಾರತ, ಅದರಲ್ಲಿ ಧರ್ಮದ ಉದಾಹರಣೆನೂ ಇದೆ, ಜೊತೆಗೆ ಅಧರ್ಮಿಗಳ ಉದಾಹರಣೆನೂ ಇದೆ. ಅಧರ್ಮ ಯಾವ್ಯಾವ ರೀತಿಯಲ್ಲಿ ಮಾಡ್ತಾರೆ, ಅಧರ್ಮ ಮಾಡಿದ ಪರಿಣಾಮ ಏನಾಯಿತು, ಅದು ಮಹಾಭಾರತದಲ್ಲಿ ನೋಡ್ತೀವಿ. ಹೀಗೆ ಈ ರಾಮಾಯಣ ಮಹಾಭಾರತಗಳು ಇತಿಹಾಸ, ಹೀಗೆ ನಡೆದಿದೆ ಈ ಲೋಕದಲ್ಲಿ ಅಂದ್ರೆ ಇನ್ ಮುಂದೇನೋ ಹಾಗೆ ನಡೆಯುತ್ತೆ ಅಂತ ಅರ್ಥ. ಹಿಂದೇನೋ ನಡೆದೋಯ್ತು, ಇನ್ ಮುಂದೇನೂ ಹಾಗೆ ಇರುತ್ತೆ ಅಥವಾ ಇರಲ್ಲ ಅಂತ ಅನುಮಾನ ಬೇಡ. ಹೀಗೆ ನಡೆಯುತ್ತೆ. ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಂತ ಕೂಡ ಒಂದ್ ಕಡೆ ಈ ವಿಚಾರ ಬರುತ್ತೆ. ಹಿಂದೆ ಏನ್ ನಡೆದಿತ್ತೋ ಪುನಃ ಅದೇ ನಡೀತಾ ಇರುತ್ತೆ, ಮತ್ತೆ ಮತ್ತೆ ಅದೇ ನಡೆಯುತ್ತೆ. ಅಂದ್ರೆ ಯಥೋ ಧರ್ಮೋ ತಥೋ ಜಯ. ಯಾರು ಧರ್ಮಾತ್ಮರೋ
ಅವರಿಗೆ ಜಯ ಪ್ರಾಪ್ತಿ ಆಗುತ್ತೆ. ಯಾರು ಧರ್ಮಾತ್ಮರೋ ಅವರಿಗೆ ಸುಖ ಪ್ರಾಪ್ತಿ ಆಗುತ್ತೆ. ಯಾರು ಧರ್ಮಾತ್ಮರೋ ಅವರನ್ನ ಧರ್ಮನೇ ರಕ್ಷಣೆ ಮಾಡುತ್ತೆ. ಅದು ಎಂಥ ಆಪತ್ತಾದರೂ ಬರಲಿ. ಪಾಂಡವರು ಎದುರಿಸಿದ್ದಂಥ ಆಪತ್ತುಗಳು ಮುಂದೆ ನಮ್ಮ ಜನಸಾಮಾನ್ಯರ ಆಪತ್ತುಗಳು ಏನೇನೂ ಅಲ್ಲ. ಪ್ರಾಣ ಸಂಕಟವನ್ನೇ ಅವರು ಎಷ್ಟೋ ಬಾರಿ ಎದುರಿಸಿದ್ದಾರೆ. ಆದರೆ ಅವರ ಧರ್ಮನಿಷ್ಠೆ ಅವರನ್ನು ಎಲ್ಲ ಸಂದರ್ಭದಲ್ಲೂ ಕಾಪಾಡ್ತು. ಕೊನೆಗೆ ಜಯಿಸಿದ್ದು ಪಾಂಡವರೇ. ಶಾಶ್ವತವಾದ ಕೀರ್ತಿಯನ್ನು ಗಳಿಸಿದವರು ಅವರೇ. ಆಮೇಲೆ ಉದ್ಧಾರ ಆಗಿದ್ದು ಅವರೇ. ಹೀಗಾಗಿ ಯಥೋ ಧರ್ಮೋ ತಥೋ ಜಯ. ಮನುಷ್ಯ ಜೀವನದಲ್ಲಿ ಯಶಸ್ಸನ್ನು ಬಯಸ್ತಾನೆ. ಯಶಸ್ವಿ ಅಂದ್ರೆ ಏನು? ಅಂದ್ಕೊಂಡಿದ್ದ ಒಳ್ಳೆ ಕೆಲಸನ ಮಾಡಿ ಮುಗಿಸ್ಬೇಕು, ಆ ಕರ್ಮಕ್ಕೆ ತಕ್ಕಂತೆ ಫಲ ಪಡ್ಕೋಬೇಕು, ಅದರಿಂದ ತಾನು ಸುಖಿಯಾಗಬೇಕು. ಇವೆಲ್ಲ ಸೇರಿ ಯಶಸ್ವಿ ಅಂತ ಕರೀತಾರೆ. ಮಾಡೋ ಪ್ರಯತ್ನದಲ್ಲಿ ಯಶಸ್ವಿಯಾಗು. ಯಾರಿಗೆ ಆ ಯಶಸ್ಸು ಪ್ರಾಪ್ತವಾಗತ್ತೆ ಅಂದರೆ ಧರ್ಮ ಮಾರ್ಗದಲ್ಲಿ ಸಾಗೋರಿಗೆ ಮಾತ್ರ. ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮ ಏವ ಹತೋ ಹಂತಿ. ಧರ್ಮವನ್ನು ಯಾರು ಕೊಲ್ತಾರೋ ಅವರನ್ನ ಧರ್ಮನೇ ಕೊಲ್ಲುತ್ತೆ. ಇತಿಹಾಸದಲ್ಲಿ ನೋಡಿದ್ದೀವಿ. ಈಗ ಮತ್ತೊಂದು ವಿಚಾರ ಮಹಾಭಾರತದಲ್ಲಿ ಬರುತ್ತೆ. ಕೋ ಧರ್ಮ ಸರ್ವಧರ್ಮಾಣಂ ಭವತಃ ಪರಮೋ ಮತಃ ಅಂತ ಧರ್ಮರಾಯ ಕೇಳೋದು. ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಯಾವುದು? ಆಗ ಭೀಷ್ಮಾಚಾರ್ಯರು ಹೇಳ್ತಾರೆ, ಯಸ್ಮರೇತ್ ಪುಂಡರೀಕಾಕ್ಷ. ಆಮೇಲೆ ಧ್ಯೇಯೋ ನಾರಾಯಣ ಸದಾ. ಹೀಗೆಲ್ಲ ಹಲವಾರು ರೀತಿಯಲ್ಲಿ ಹೇಳ್ತಾರೆ. ಸದಾ ಭಗವಂತನನ್ನ ಸ್ಮರಣೆ ಮಾಡೋದು, ಭಗವಂತನಲ್ಲಿ ಭಕ್ತಿಯನ್ನ ಮಾಡೋದು, ಭಗವಂತ ತೋರಿಸಿರುವಂಥ ದಾರಿಯಲ್ಲಿ ಮುನ್ನಡೆಯೋದು, ಭಗವಂತನಿಗೆ ಪ್ರೀತ್ಯರ್ಥವಾಗಿ ಭಗವತ್ ಪ್ರೀತ್ಯರ್ಥವಾಗಿ ಜೀವನವನ್ನು ಮಾಡೋದು. ಇವೆಲ್ಲವನ್ನ ಸೇರಿಸ್ಕೊಂಡು ಧರ್ಮ ಅಂತ ಕರೆದಿದೆ. ಭಗವನ್ ನಾಮಸ್ಮರಣೆ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಅದು ಕಂಡು ಬಂದರೂ ಕೂಡ ಒಟ್ಟಿನಲ್ಲಿ ಈ ಜಗತ್ತಿಗೆ ಮೂಲ ಆಗಿರುವಂತಹ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ಜೀವನ ಮಾಡೋದೇ ಪರಮಧರ್ಮ ಅಂತ ಹೇಳಿದೆ. ಯಾರು ಹೀಗೆ ಧರ್ಮವನ್ನು ಆಚರಿಸೋದಿಲ್ವೋ ಏನಾಗಿರ್ತಾರೆ? ಇಲ್ಲಿ ಎರಡು ವಿಚಾರ ಬರುತ್ತೆ. ಭಗವದ್ಗೀತೆಯಲ್ಲಿ ಗುರುಕೃಪೆಯಿಂದ ವಿದ್ಯಾವಂತರಾಗಿ ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಧರ್ಮವನ್ನು ಅನುಷ್ಠಾನ ಮಾಡ್ತಾ ಜೀವನ ಮಾಡೋರು ವಿದ್ವಾಂಸರಾಗಿರ್ತಾರೆ. ವಿದ್ವಾಂಸ ಅಥವಾ ಪಂಡಿತ, ವಿದ್ವಾಂಸ ಅಂತ. ವಿದ್ವಾಂಸರು ಅಂದ್ರೆ ತಿಳ್ಕೊಂಡಿರೋರು, ಸತ್ಯವನ್ನ ತಿಳ್ಕೊಂಡಿರೋರು, ಹಾಗೆ ಅದನ್ನು ಅನುಷ್ಠಾನನೂ ಮಾಡ್ತಾ ಇರೋರು. ಹೇಗೆ ಮಾಡ್ತಾರವರು ಅಂದ್ರೆ ಅವರು ಲೋಕ ಸಂಗ್ರಹಕ್ಕಾಗಿ ಜೀವನ ಮಾಡ್ತಾರೆ ಹೊರತು ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಳ್ಳೋದಿಲ್ಲ. ಲೋಕ ಸಂಗ್ರಹ ಅಂದ್ರೆ ಇತರರ ಕಲ್ಯಾಣಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ, ಇತರರ ಒಳಿತಿಗಾಗಿ ತಮ್ಮ ಜೀವನವನ್ನ ಅವರು ತ್ಯಾಗ ಮಾಡ್ತಾರೆ. ಅಂದ್ರೆ ಅದಕ್ಕಾಗಿ ಜೀವನವನ್ನು ನಡೆಸ್ತಾರೆ. ಇದು ವಿದ್ವಾಂಸರ ಲಕ್ಷಣ. ಇದಕ್ಕೆ ವಿರುದ್ಧವಾಗಿ ಅವಿದ್ವಾಂಸ, ವಿದ್ವಾಂಸರಲ್ಲದವರು ಯಾರು? ಮೂಢರು, ಮೂರ್ಖರು ಅಂತ, ಅಜ್ಞಾನಿಗಳು. ಅವ್ರೇನ್ ಮಾಡ್ತಾರೆ? ತಮ್ಮ ಸ್ವಾರ್ಥಕ್ಕಾಗಿ ಜೀವನ ಮಾಡ್ತಾರೆ, ಸ್ವಹಿತಕ್ಕಾಗಿ ಜೀವನ ಮಾಡ್ತಾರೆ. ನಾನು ಏನೋ ಒಂದು ಗಳಿಸ್ಬೇಕು, ಯಾರಿಂದ ಅದನ್ನ ಪಡ್ಕೋಬೇಕು, ಹೇಗೆ ಪಡ್ಕೋಬೇಕು, ಗಳಿಸಿದ್ದನ್ನ ನಾನು ಹೇಗೆ ಅನುಭವಿಸ್ಬೇಕು, ನನ್ನ ಜೀವನವನ್ನು ಹೇಗೆ ಸುಖಮಯ ಮಾಡ್ಕೋಬೇಕು,
ನಾನು ನನ್ನವರು ಆರಾಮಾಗಿ ಚೆನ್ನಾಗಿರೋದು ಹೇಗೆ, ಇಷ್ಟೇ. ನನಗೇನು ಲಾಭ ನಷ್ಟ, ಬರೀ ಲಾಭ ನಷ್ಟಗಳನ್ನ, ತನ್ನ ಲಾಭ ನಷ್ಟ, ತನ್ನ ಸುರಕ್ಷತೆ, ಬರೀ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನು ಅಧರ್ಮಿ, ಅವನು ಮೂಢ. ಯಾಕೆಂದ್ರೆ ಅವನು ನಾಶ ಆಗ್ತಾನೆ. ಬದುಕಿರುವಾಗಲೂ ಅವನು ಭಯ ದುಃಖದಲ್ಲೇ ಇರ್ತಾನೆ, ಕೊನೆಗೆ ಅವನು ದುರ್ಗತಿಯನ್ನು ಹೊಂದುತ್ತಾನೆ, ನಾಶ ಆಗ್ತಾನೆ. ಧರ್ಮವನ್ನು ಅರಿತಂತಹ ವಿದ್ವಾಂಸ, ಜ್ಞಾನಿ, ಅವನು ಹೇಗೆ ಜೀವನ ಮಾಡ್ತಾನೆ ಅಂದ್ರೆ ಅವನು ಯಾವತ್ತಿಗೂ ತನ್ನ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ತನಗೇನು ಲಾಭ, ತನಗೇನು ನಷ್ಟ ಆಯಿತು, ಯಾರಿಂದ ಏನು ಉಪಯೋಗ, ಯಾರಿಂದ ಏನು ಉಪಯೋಗ ಇಲ್ಲ, ಯಾರು ನಮ್ಮವರು ಯಾರು ಬೇರೆಯವರು, ಹೀಗೆಲ್ಲ ಇದು ಯಾವ ಭೇದ ಭಾವನೆಯೂ ಈ ವಿದ್ವಾಂಸನಿಗೆ ಇರಲ್ಲ. ಮತ್ತೆ ಏನಿರುತ್ತೆ ಅವನ ಮನಸ್ಸಿನಲ್ಲಿ ಅಂದ್ರೆ ಎಲ್ರಿಗೂ ಒಳ್ಳೇದಾಗಬೇಕು, ಲೋಕಕ್ಕೆ ಕಲ್ಯಾಣ ಆಗಬೇಕು, ಭಗವಂತ ನನಗೊಂದು ಅವಕಾಶ ಕೊಟ್ಟಿದ್ದಾನೆ, ಈ ಶರೀರದಿಂದ ನಾನು ಸೇವೆಯನ್ನ ಮಾಡಬೇಕು, ನಿಸ್ವಾರ್ಥವಾಗಿ ನನ್ನ ಕೈಲಾಗಿದ್ದು ನನಗೇನು ಸಾಧ್ಯವೋ ಅದನ್ನು ನಾನು ಸಮಾಜಕ್ಕೆ ಸಲ್ಲಿಸಬೇಕು. ಒಂದರ್ಥದಲ್ಲಿ ಹಿಂದಿನ ಋಣ ತೀರೋಗುತ್ತೆ, ಸಮಾಜದ ಋಣ, ಆ ಋಣ ಈ ಋಣ, ಕರ್ಮಶೇಷ ಅಂತೇನಿತ್ತೋ ಎಲ್ಲ ತೀರೋಗುತ್ತೆ ಈ ಥರ ಮಾಡೋದ್ರಿಂದ. ಇನ್ನೊಂದು, ನಿಸ್ವಾರ್ಥತೆಯೇ ನಿಜವಾದ ಧರ್ಮ ಅಂತ ವಿವೇಕಾನಂದರು ಹೇಳೋ ಹಾಗೆ ಇವನು ನಿಸ್ವಾರ್ಥಿಯಾಗಿರೋದ್ರಿಂದ ಧರ್ಮವನ್ನು ಅನುಷ್ಠಾನ ಮಾಡಿದಾಗತ್ತೆ. ಆ ಧರ್ಮ ಇವನನ್ನು ಕಾಪಾಡ್ತಾ ಇರುತ್ತೆ. ಅವನಿಗೇನು ಬೇಕೋ ಎಲ್ಲವನ್ನು ಒದಗಿಸೋದು, ಅವನನ್ನು ರಕ್ಷಣೆ ಮಾಡೋದು, ಅವನಿಗೆ ಸದ್ಗತಿ ಕೊಡೋದು, ಇಷ್ಟನ್ನು ಆ ಧರ್ಮ ಮಾಡುತ್ತೆ. ನಿಸ್ವಾರ್ಥತೆಯೇ ಧರ್ಮ. ಅದು ವಿದ್ವಾಂಸನ ಲಕ್ಷಣ. ಹೀಗೆ ಜೀವನದ ಪರಮಾರ್ಥ ಮೊದಲು ಪ್ರಾರಂಭ ಆಗೋದು ಗುರುಕೃಪೆ, ವಿದ್ಯೆ, ಧರ್ಮದ ತಿಳುವಳಿಕೆ, ಧರ್ಮದ ಅನುಷ್ಠಾನ, ಜ್ಞಾನ ಪ್ರಾಪ್ತಿ, ಧರ್ಮದ ಅನುಷ್ಠಾನದಿಂದ ಜ್ಞಾನ ಪ್ರಾಪ್ತಿ, ಜ್ಞಾನದಿಂದ ಸತ್ಯದರ್ಶನ, ನಿರ್ಭಯತೆ, ಶಾಶ್ವತವಾದ ಶಾಂತಿ, ಸದ್ಗತಿ, ಹೀಗೆಲ್ಲ ಮುಂದುವರಿಯುತ್ತೆ. ಸೊ ಇದು ಜೀವನದ ಪರಮಾರ್ಥ. ಹೀಗಿರಬೇಕು ಜೀವನ. ಶಾಸ್ತ್ರಗಳಲ್ಲಿ ನಾವು ಋಷಿಮುನಿಗಳ ಮಾತುಗಳನ್ನು ಗಮನಿಸಿದಾಗ ಇದೇ ಹೇಳಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋದು ಇದನ್ನೇ. ಎಲ್ಲ ಕಾಲಗಳಲ್ಲೂ ಇದು ಅನ್ವಯಿಸುವಂಥದ್ದು. ಕಲಿಯುಗ ಆಗಲಿ ಸತ್ಯಯುಗ ಆಗಲಿ ಧರ್ಮಕ್ಕೆ ಯಾವತ್ತಿದ್ರೂ ಜಯ. ಧರ್ಮದಿಂದ ಜೀವನ ಮಾಡಿ. ಜೀವನದ ಪರಮಾರ್ಥ ಅದನ್ನು ನೀವು ಅರ್ಥ ಮಾಡಿಕೊಂಡು ಈ ಜಗತ್ತಿನ ಹಿಂದೆ ಇರುವಂಥ ಸತ್ಯವನ್ನ ದರ್ಶನ ಮಾಡಿ ನಿಮ್ಮ ಆತ್ಮಕಲ್ಯಾಣವನ್ನು ಮಾಡ್ಕೊಳ್ಳಿ, ಆತ್ಮೋದ್ಧಾರ ಮಾಡ್ಕೊಳ್ಳಿ. ಜನನ ಮರಣಗಳ ಚಕ್ರದಿಂದ ಶಾಶ್ವತವಾಗಿ ಮುಕ್ತರಾಗಿ. ಸೊ ಇಷ್ಟು ಜೀವನದ ಪರಮಾರ್ಥ ಅಂದ್ರೆ ಏನು, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಪಡ್ಕೋಬೇಕು, ಅದನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ. ಅವೆಲ್ಲ ಪರಿಚಯ ಇರುವಂಥ ವಿಚಾರಗಳೇ. ಪರಧನ, ಪರಸ್ತ್ರೀ ಅಥವಾ ಪರಪುರುಷ, ಪರನಿಂದೆ, ಪರಧರ್ಮ, ಇವೆಲ್ಲ ಕೂಡ ದುಃಖಕ್ಕೆ ಕಾರಣ, ನರಕ ಹೇತು ಅಂತೆಲ್ಲ ತಿಳಿಸಿದೆ. ವಿನಾಶವನ್ನು ಹೊಂದುತ್ತಾರೆ. ಭಗವಂತನಲ್ಲಿ ಶರಣಾಗತರಾಗಿ ಭಗವಂತ ಹೇಗೆ ನಡೆಸ್ತಾನೋ ಜೀವನ, ಈ ಜಗತ್ತನ್ನು ಹೇಗೆ ನಡೆಸ್ತಾ ಇದ್ದಾನೋ ಅದನ್ನ ಭಗವಂತನ ಇಚ್ಛೆಯಂತೆ ಒಪ್ಪಬೇಕು. ಹಾಗೆ ಒಪ್ಕೊಂಡು ಸಂಕಲ್ಪರಹಿತನಾಗಿ ಜೀವನ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಸಂಕಲ್ಪ ಅಂದ್ರೆ ಇಲ್ಲಿ ಪ್ಲಾನಿಂಗ್ ಅಂತ. ಪ್ಲಾನಿಂಗ್ ಇಲ್ದೇನೆ ಹೇಗೆ ಜೀವನ ಮಾಡಕ್ ಸಾಧ್ಯ? ಹಲವಾರು ಜನರ ಪ್ರಶ್ನೆ. ಸರಿ,
ನೀವು ಜೀವನದಲ್ಲಿ ಪ್ಲಾನ್ ಮಾಡ್ತಾನೆ ಇದ್ದೀರಾ, ಯಾವ ಪ್ಲಾನು ಸಕ್ಸಸ್ ಆಗಿದೆ, ಯಾರು ಅಂದ್ಕೊಂಡಂಗೆ ಅವ್ರ ಜೀವನ ನಡೆದಿದೆ. ಸಂಕಲ್ಪ ಮಾಡೋರ್ಗೇನು ಕೊರತೆ ಇಲ್ಲ ಯೋಜನೆಗಳು ಹಾಕ್ಕೊಳ್ಳೋದಕ್ಕೆ. ಆಮೇಲೆ ಅದಕ್ಕೇನು ಬೇಕೋ ಏನೋ ಪ್ರಯತ್ನ ಮಾಡೋದು, ಅದಕ್ಕೇನೂ ಕೊರತೆ ಇಲ್ಲ. ಬೇಕಾದಷ್ಟು ಜನ ಮಾಡ್ತಾ ಇದ್ದಾರೆ, ಹೆಚ್ಚು ಜನ ಅದನ್ನೇ ಮಾಡ್ತಾರೆ. ಆದರೆ ಅದು ಯಾವುದಾದ್ರೂ ನೆರವೇರಿದೆಯಾ? ಅದು ಆಗಕ್ಕೆ ಸಾಧ್ಯನೂ ಇಲ್ಲ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ಇದನ್ನ ಅರ್ಥ ಮಾಡ್ಕೊಂಡಿರುವಂತ ಜ್ಞಾನಿ ಭಗವಂತನಲ್ಲಿ ಶರಣಾಗತನಾಗ್ಬಿಡ್ತಾನೆ. ಭಗವಂತ ಜಗತ್ತನ್ನು ಹೇಗೆ ನಡೆಸ್ತಾ ಇದ್ದಾನೋ ನಡೆಸಲಿ, ಈ ಶರೀರ ಮನಸ್ಸು ಭಗವಂತಂದು, ಅವನ ಸೇವೆಗೆ ಮೀಸಲು. ಇಷ್ಟೇ, ಭಗವಂತನ ಸೇವೆ, ಭಗವಂತನ ಸ್ಮರಣೆ, ಇಷ್ಟೇ ಜ್ಞಾನಿಗಳ ಜೀವನ. ಬೇರಿನ್ನೇನು ಚಿಂತೆ ಮಾಡಲ್ಲ ಅವರು. ಭವಿಷ್ಯದ ಬಗ್ಗೆ ಏನು ಎಳ್ಳಷ್ಟು ಚಿಂತೆ ಇಲ್ಲ. ಆದರೆ ಅವರೇ ಸುಖವಾಗಿರೋದು, ಶಾಂತವಾಗಿರೋದು, ಮತ್ತೆ ಸದ್ಗತಿ ಆಗೋದು ಅವ್ರಿಗೆ. ಜೀವನದ ಬಗ್ಗೆ, ತನ್ನ ಬಗ್ಗೆ, ಪರಿವಾರದ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತಾರೆ. ಎಷ್ಟೆಲ್ಲ ಯೋಚನೆ ಮಾಡಿದ್ರು ಅವರಿಗೆ ಶಾಂತಿನೂ ಇಲ್ಲ, ಈ ಕಡೆ ಸುಖನೂ ಇಲ್ಲ, ಸದ್ಗತಿ ಅಂತೂ ಮೊದಲೇ ಇಲ್ಲ. ಹೀಗಾಗಿ ಧರ್ಮದ ತಿಳುವಳಿಕೆ ಬಹಳ ಮುಖ್ಯ. ಆಗ ನಮ್ಮ ಜೀವನದ ಪರಮಾರ್ಥ ಏನು ಅಂತ ಗೊತ್ತಾಗತ್ತೆ, ಸರಿಯಾಗಿ ಜೀವನ ಮಾಡೋದು ಅರ್ಥ ಆಗುತ್ತೆ. ಕ್ರಮೇಣ ಒಳಗಡೆಯಿಂದ ಜ್ಞಾನ ಅನ್ನುವಂಥದ್ದು ನಮಗೆ ಪ್ರಾಪ್ತವಾಗಿ ಸ್ಫುರಣೆಯಾಗಿ ನಮ್ಮ ನಿಜ ಸ್ವರೂಪ ನಮಗೆ ಅನುಭವಕ್ಕೆ ಬರುತ್ತೆ. ಜಗತ್ತಿನ ನಿಜ ಸ್ವರೂಪ ಕೂಡ ನಮಗೆ ಸತ್ಯದ ದರ್ಶನ ಆಗುತ್ತೆ. ಜಗತ್ತು ಅಂದ್ರೆ ಇಷ್ಟೇ, ಜೀವನ ಅಂದ್ರೆ ಇಷ್ಟೇ, ನಾನು ಅಂದ್ರೆ ಇದು, ಎಲ್ಲ ಚೆನ್ನಾಗಿ ಸರಿಯಾಗಿ ಅರ್ಥ ಆಗುತ್ತೆ. ಇಂತಹ ಜ್ಞಾನಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಪಡ್ಕೋತಾರೆ, ಶ್ರೇಯಸ್ಸು ಕೂಡ ಅವ್ರಿಗೆ ಪ್ರಾಪ್ತಿಯಾಗತ್ತೆ, ಸದ್ಗತಿ ಆಗತ್ತೆ, ಉದ್ಧಾರನೂ ಆಗ್ತಾರೆ. ಸೊ ಇಷ್ಟು ವಿಚಾರಗಳನ್ನು ನಾವು ಜೀವನದ ಪರಮಾರ್ಥ ಅನ್ನೋದ್ರ ಬಗ್ಗೆ ಗಮನಿಸ್ತಾ ಬಂದ್ವಿ. ಇನ್ನು ಇದನ್ನು ನಾವು ಮತ್ತೊಂದು ಪ್ರವಚನದಲ್ಲಿ ಒಂದು ರೀತಿ ಕನ್ಕ್ಲೂಷನ್ ಅಂತ, ಈ 3 ಪ್ರವಚನಗಳಲ್ಲಿ ಏನು ನೋಡಿದ್ವು ಒಂದು ರೀತಿ ಸಿಂಹಾವಲೋಕನದ ರೀತಿಯಲ್ಲಿ ಪ್ರಾಕ್ಟಿಕಲ್ ಆಗಿ ದಿನನಿತ್ಯದ ಜೀವನದಲ್ಲಿ ಧರ್ಮದ ಅನುಷ್ಠಾನ ಹೇಗಿರುತ್ತೆ, ಭಗವದ್ಗೀತೆಯಲ್ಲಿ ಇತರ ಶಾಸ್ತ್ರಗಳಲ್ಲಿ ಹೇಳಿರೋದನ್ನ ಗಮನಿಸ್ತಾ ಇನ್ನೊಂದು ಪ್ರವಚನದಲ್ಲಿ ನಾವು ಇದನ್ನು ಗಮನಿಸಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನ ಮಾಡೋಣ. ಇವತ್ತಿನ ಪ್ರವಚನ ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಪ್ರವಚನದಲ್ಲಿ ಈ ಯಜ್ಞ ಇವೆಲ್ಲ ಭಗವದ್ಗೀತೆಯಲ್ಲಿ ಭಾಗವತದೆಲ್ಲ ಹೇಳಿರೋದೆ, ಮತ್ತೆ ಪುನರಾವರ್ತನೆ ಇದರಲ್ಲಿ ಕೂಡ ಅದೇ ವಿಚಾರಗಳೇ ಸಂಕ್ಷಿಪ್ತವಾಗಿ ಬರುತ್ತೆ. ಶಾಸ್ತ್ರವಾಕ್ಯಕ್ಕೆ ಅನುಗುಣವಾಗಿ ಕರ್ಮ ಮಾಡೋದು ಹೇಗೆ, ಫಲತ್ಯಾಗ ಸಂಗತ್ಯಾಗ ಅದಿರಬಾರ್ದು ಅಂತ ಭಗವಂತ ಹೇಳ್ತಾನೆ, ಅದ್ರ ಬಗ್ಗೆ ಒಂದಷ್ಟು ವಿಚಾರ. ಜಗತ್ತಲ್ಲಿದ್ದು ಇರದಂತೆ ನಿರ್ಲಿಪ್ತನಾಗಿರೋದು ಹೇಗೆ, ಹೀಗೆ ಹಲವಾರು ವಿಚಾರಗಳು. ಮತ್ತೆ ಸಂಕಲ್ಪ ಇಲ್ಲದಂತೆ ಜೀವನ ಮಾಡೋದು, ಸರ್ವ ಸಂಕಲ್ಪ ಸನ್ಯಾಸಿ, ಯಾವ ಸಂಕಲ್ಪನೂ ಮಾಡದೆ ಹೇಗೆ ಜೀವನ ನಡೀತಾ ಇದೆಯೋ, ಜಗತ್ತು ಹೇಗಿದೆಯೋ ಅದನ್ನು ಹಾಗಾಗೆ ನೋಡೋದು, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಇವೆಲ್ಲವನ್ನು ನಾವು ಸಂಕ್ಷಿಪ್ತವಾಗಿ ಮುಂದಿನ ಪ್ರವಚನದಲ್ಲಿ ನೋಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.